ಯೇಸು ಕ್ರಿಸ್ತನ ನಾಮದಲ್ಲಿ ಎಲ್ಲ ಆತ್ಮೀಯರಿಗೂ ನನ್ನ ಹೃದಯಪೂರ್ವಕದ ವಂದನೆಗಳು ಪ್ರೇರೆ. ಈ ದಿನದಂದು ನಾವು ನೋಡುವಾಗ ಸ್ವತಂತ್ರ ದಿನಾಚರಣೆಯನ್ನು ಕುರಿತು ಪ್ರಪಂಚದಲ್ಲಿರುವಂಥ ಸರ್ವ ಮಾನವರು ಸಂತೋಷದಿಂದ ಸಡಗರದಿಂದ ಈ ದಿನವನ್ನು ಸಮಯವನ್ನು ಕಳೆದಿದ್ದಾರೆ. ಹೆಚ್ಚು ಕಮ್ಮಿ 8 ಗಂಟೆ 10 ನಿಮಿಷವಾಗಿದೆ. ಲೋಕದ ಸಡಗರವು ಇನ್ನೇನು ಮುಕ್ತಾಯಗೊಳ್ಳುವಂಥ ಸಮಯವಾಗಿದೆ. ಈ ಸಮಯದಲ್ಲಿ ಅದಕ್ಕೆ ಸಂಬಂಧಪಟ್ಟಂಥ ವಿಷಯವನ್ನು ಕುರಿತು ಈ ದಿನ ನಾವು ಮಾತನಾಡಿಕೊಂಡು ಅದಕ್ಕಿಂತ ಮುಂಚೆ ಚಿಕ್ಕ ಪ್ರಾರ್ಥನೆ ಮಾಡಿಕೊಂಡು ಈ ಕೂಟವನ್ನು ಪ್ರಾರಂಭ ಮಾಡಿಕೊಂಡು. ನಮ್ಮನ್ನು ಅಧಿಕವಾಗಿ ಪ್ರೀತಿಸುವಂಥ ತಂದೆಯಾದ ದೇವರೇ, ನಿಮಗೆ ಸ್ತೋತ್ರಗಳು ತಂದೆ. ಈ ದಿನ ನಿಮ್ಮ ಮಾತುಗಳನ್ನು ಹೇಳುವುದಕ್ಕೆ ನನಗೆ ಒಳ್ಳೆಯ ಸಮಯವನ್ನು ಒದಗಿಸಿಕೊಟ್ಟಿದ್ದಕ್ಕಾಗಿ ನಿಮಗೆ ಸ್ತೋತ್ರಗಳು, ಕೃತಜ್ಞತೆಗಳು ತಂದೆ. ಹೇಳುವಂಥ ಮಾತುಗಳು ತಂದೆ ಕೇವಲ ನಿಮ್ಮ ಆತ್ಮನ ಮೂಲಕ ಬರುವುದಕ್ಕೆ ಸಹಾಯ ಮಾಡಿದೆ ತಂದೆ. ನನ್ನ ಬುದ್ಧಿ, ನನ್ನ ಜ್ಞಾನ, ನನ್ನ ಆಲೋಚನೆಯಿಂದ ಒಂದು ಮಾತನ್ನು ಮಾತನಾಡದೆ ತಂದೆ, ಕೇವಲ ನಿಮ್ಮ ಆತ್ಮನ ಪ್ರೇರೇಪಣೆಯಿಂದ ಮಾತನಾಡಲು ತಂದೆ ನನಗೆ ಸಹಾಯ ಮಾಡಿ ನಡೆಸಬೇಕೆಂದು ಈ ಪ್ರಾರ್ಥನೆಯನ್ನು ನಿಮ್ಮ ಪ್ರಿಯಕುಮಾರ ನಮ್ಮ ರಕ್ಷಕನಾದ ಕ್ರಿಸ್ತೇಸನನ್ನು ಪ್ರಾರ್ಥಿಸಿ ಬೇಡಿ ಹೊಂದಿದ್ದೇನಪ್ಪ ತಂದೆ, ಆಮೇಲೆ. ಎಲ್ಲ ದೇವ ಜನರಿಗೆ ಮತ್ತೊಂದು ಸರಿ ಯೇಸು ಕ್ರಿಸ್ತನ ನಾಮದಲ್ಲಿ ವಂದನೆಗಳು ಪ್ರೇರೆ. ಈ ದಿನ ಪ್ರಾಮುಖ್ಯವಾದ ಅಂಶ ನಾನು ನೋಡಿಕೊಳ್ಳುವುದಕ್ಕೆ ಹೋಗ್ತಾ ಇದ್ದೆ ಪ್ರೇರೆ. ಏನೆಂಬುದಾಗಿ ನೋಡುವಾಗ, ಈ ದಿನ ಪ್ರಪಂಚವು ಸ್ವತಂತ್ರ ದಿನಾಚರಣೆಯನ್ನು ಆಚರಿಸಿಕೊಳ್ಳುತ್ತಾ ಇದೆ. ಬಹಳ ಸಂತೋಷಕರವಾದಂಥ ವಿಷಯ. ನಾವು ನೋಡುವಾಗ ಪ್ರೇರೆ, ದೇವರು ನಮ್ಮ ಜೀವಿತದಲ್ಲಿ ಬಯಸುವಂಥ ಸ್ವತಂತ್ರವು ಎಂಥದಾಗಿರಬೇಕು? ದೇವರು ನಮ್ಮ ಜೀವಿತದಲ್ಲಿ ಬಯಸುವಂಥ ಸ್ವತಂತ್ರವು ಹೇಗಿರಬೇಕು ಅನ್ನುವಂಥ ಆಲೋಚನೆಯನ್ನು ಈ ದಿನ ನಾವು ಮಾಡಿಕೊಳ್ಳೋಣ ಪ್ರೇರೆ. ಓಕೆನಾ ಪ್ರೇರೆ? ಸ್ವತಂತ್ರ ದಿನಾಚರಣೆದಂದು 3 ಥರದ ಬಣ್ಣದ ಧ್ವಜವನ್ನು ಆರಿಸುತ್ತೇವೆ ಪ್ರೇರೆ. ಎಲ್ಲರೂ ಸರ್ವಜನರ ಹೌದು ಪ್ರೇರೆ, ಸರ್ವಜನರು ಆರಿಸುತ್ತೇವೆ. ಆದರೆ ಅನೇಕರಿಗೆ ಕೇಳಿ ನೀವು, ಈ 3 ಬಣ್ಣದ ಬಾವುಟವನ್ನು ನಾವು ಧ್ವಜವನ್ನು ಆರಿಸುತ್ತೇವಲ್ಲ, ಈ 3 ಬಣ್ಣದ ಅರ್ಥವೇನು ಅಂತ ಅನೇಕರಿಗೆ ನೀವು ಕೇಳುವಾಗ ಅವ್ರು ಏನು ಹೇಳ್ತಾರೆ ಅಂದರೆ ಪ್ರೇರೆ, ನಮ್ಗೆ ಗೊತ್ತಿಲ್ಲ ಅಂತಾರೆ ಪ್ರೇರೆ. ಮತ್ತೆ ಅವರು ತನ್ನ ಧರ್ಮವನ್ನು ಕುರಿತು ತನ್ನ ಒಂದು ಭಾಷೆಯನ್ನು ಕುರಿತು ಅನೇಕ ಹೆಚ್ಚಳ ಪಡ್ತಾ ಇರ್ತಾರೆ ಪ್ರೇರೆ, ಹೌದಲ್ವಾ? ಆದರೆ 3 ಬಣ್ಣದಲ್ಲಿರುವಂಥ ಅರ್ಥವೇನು ಅಂತ ಕೇಳುವಾಗ ಅವ್ರಿಗೆ ಅರ್ಥ ಗೊತ್ತಿಲ್ಲ ಪ್ರೇರೆ. ಅದು ನೋಡುವಾಗ ಪ್ರೇರೆ, ಹಸಿರು ಬಣ್ಣ ಬಂದು ಮುಸಲ್ಮಾನರಿಗೆ ಸಂಬಂಧಪಟ್ಟಂಥ ಬಣ್ಣವಾಗಿದೆ. ಅದೇ ಕೇಸರಿ ಬಂದು ಹಿಂದೂ ಜನಾಂಗಕ್ಕೆ ಸಂಬಂಧಪಟ್ಟಂಥ ಬಣ್ಣವಾಗಿದೆ. ಬಿಳಿ ನೋಡುವಾಗ ಕ್ರೈಸ್ತರಿಗೆ ಸಂಬಂಧಪಟ್ಟಂಥ ಬಣ್ಣವಾಗಿದೆ. ಅನೇಕರಿಗೆ ವಿಷಯ ಗೊತ್ತು, ಅನೇಕರಿಗೆ ಗೊತ್ತಿಲ್ಲ. ಈ 3 ಜನ ಯಾರಂದ್ರೆ ಪ್ರೇರೆ, ಒಂದೇ ತಂದೆಯ ಮಕ್ಕಳು. ಹೌದಾ? 3 ಜನ ಒಂದೇ ಬಣ್ಣ, ಒಂದೇ ಬಣ್ಣದಲ್ಲಿ ನಾವು ಸೇರಿಸಿದ್ದೀವಿ ಅಂದರೆ ನಾವು ಹೇಗಿರಬೇಕು? 3 ಜನ 3 ಬಣ್ಣದ ಜನಾಂಗದವರು, 3 ಜನರು, 3 ಬಣ್ಣದ ಭಾಷೆಯವರು, 3 ಜನದ ಭಾಷೆಯವರು ನಾವು ಜೀವಿಸುವಾಗ ಪ್ರೇರೆ ಹೇಗೆ ಪ್ರೇರೆ ಜೀವಿಸಬೇಕು? ಎಲ್ಲರೂ ಒಂದೇ ತಂದೆಯ ಮಕ್ಕಳಲ್ವ ಪ್ರೇರೆ? ಆ ರೀತಿಲಿ ಜೀವನ ಮಾಡಬೇಕಾಗಿದೆ. ಆದರೆ ಕೆಲವರು ರಾಜಕಾರಣಿಗಳು ಏನು ಮಾಡ್ತಾ ಇದ್ದಾರೆ ಅಂದರೆ ಪ್ರೇರೆ, ಈ ದಿನ ತನ್ನ ಕಾರ್ಯಗಳನ್ನು ಸಫಲಪಡಿಸಿಕೊಳ್ಳುವುದಕ್ಕೆ ಮನುಷ್ಯರ ಮಧ್ಯದಲ್ಲಿ ಜಗಳಗಳು, ಕಕ್ಷಾ ಭೇದಗಳನ್ನು ಹುಟ್ಟಿಸಿ ಈ ದಿನ ಮನುಷ್ಯರು ಕಿತ್ತಾಡಿಕೊಂಡು ಹೊಡೆದಾಡಿಕೊಂಡು ಸಾಯುವಂಥ ದುಸ್ಥಿತಿಗೆ ತಂದಿದ್ದಾರೆ ಪ್ರೇರೆ. ಹೌದಲ್ವ ಪ್ರೇರೆ? ಮನುಷ್ಯರು ಹೊಡೆದಾಡಿಕೊಂಡು ಸಾಯುವಂಥ ಪರಿಸ್ಥಿತಿಗೆ ಈ ರಾಜಕಾರಣಿಗಳು ತಂದಿದ್ದಾರೆ ಪ್ರೇರೆ. ನೋಡಿ, ರಾಜಕೀಯ ಅನ್ನೋದು ಎಂಥ ಕ್ರೂರವಾದದ್ದು ಅಂದರೆ ಪ್ರೇರೆ, ಸ್ವಲ್ಪ ಜನ ಬದುಕೋದಕ್ಕೋಸ್ಕರ, ಆ ಅಧಿಕಾರಿಗಳು ಬದುಕೋದಕ್ಕೋಸ್ಕರ ಎಲ್ಲರ ಮೇಲೆ ಜಗಳದ ಬೀಜವನ್ನು ಬಿತ್ತುವಂಥ ಕಾರ್ಯಗಳನ್ನು ಮಾಡ್ತಾ ಇದ್ದಾರೆ ಪ್ರೇರೆ. ಅಣ್ಣ ತಮ್ಮಂದಿರ ಮಧ್ಯದಲ್ಲಿ ಒಂದೇ ಜನಾಂಗವಾಗಿರುವಂಥ, ಒಂದೇ ತಂದೆಯ ದೇವರ ಮಕ್ಕಳಾಗಿರುವಂಥ ನಮ್ಮ ಮಧ್ಯದಲ್ಲಿ ಸಮಾಧಾನವಿಲ್ಲ ಪ್ರೇರೆ, ಶಾಂತಿ ಇಲ್ಲ.
ಆ ದೇವರು ನೊಂದುಕೊಳ್ತಾ ಇದ್ದಾನೆ ಪ್ರಿಯರೇ. ನಾನು ಇವ್ರನ್ನ ಹೆತ್ತಿದ್ದೇನೆ, ನಾನು ಇವ್ರನ್ನ ಪಡೆದಿದ್ದೇನೆ, ಎಲ್ಲರೂ ನನ್ನ ಮಕ್ಕಳು, ನೀವೆಲ್ಲರೂ ಒಬ್ಬರನ್ನೊಬ್ಬರು ಪ್ರೀತಿಸಿರಿ, ಒಬ್ಬರನ್ನೊಬ್ಬರು ಕರುಣಿಸಿರಿ, ಅಷ್ಟೇ ಹೊರತು ನಾನು ಏನು ಬೇಡ್ತಾ ಇಲ್ಲ ಅಂತ ಮೀಕನು ಬರೆದ ಗ್ರಂಥದಲ್ಲಿ 6ನೇ ಅಧ್ಯಾಯ 8ನೇ ವಚನ ನೋಡ್ತೀನಿ ಪ್ರಿಯರೇ. ಮನುಷ್ಯನೇ, ಒಳ್ಳೆಯದು ಇಂಥದ್ದೇ ಎಂದು ನಿನಗೆ ಗೊತ್ತಿದೆ, ಕರುಣೆಯಲ್ಲಿ ಆಸಕ್ತನಾಗಿರುವುದು, ನಿನ್ನ ದೇವರಿಗೆ ನಮ್ರವಾಗಿ ನಡೆದುಕೊಳ್ಳುವುದು, ಒಬ್ಬರನ್ನೊಬ್ಬರು ಪ್ರೀತಿಸುವಂಥದ್ದನ್ನೇ ಹೊರತು ಮತ್ತೇನು ನಿನ್ನಿಂದ ನಾನು ಅಪೇಕ್ಷಿಸ್ತಾ ಇಲ್ವಲ್ಲ. ನೀನು ಮನುಷ್ಯನು ಪ್ರೀತಿಸಬೇಕು. ನಾನು ಪ್ರೀತಿ ಸ್ವರೂಪಿ, ನೀನು ಪ್ರೀತಿ ಸ್ವರೂಪಿ ಆಗಬೇಕು. ಪ್ರೀತಿಸುವುದು ಪ್ರೇರೆ ಬಹಳ ಕಷ್ಟ, ದ್ವೇಷಿಸೋದು ಬಹಳ ಸುಲಭ. ಹೌದಾ? ಅಂದರೆ ಸುಲಭವಾದ ಮಾರ್ಗ ನಿಮ್ಮ ಜೀವನ ಹಾಳು ಮಾಡ್ತಾ ಇದೆ. ಏನು ಪ್ರೇರೆ, ಕಷ್ಟಪಟ್ಟರೆ ನಮಗೆ ಕೂಲಿ ದೊರಕೋದು. ನಮ್ಮ ಪ್ರತಿದಿನದ ನಿತ್ಯದ ಕೆಲಸದಲ್ಲಿ ಅರ್ಧ ಗಂಟೆ ಆದರೂ ಕೆಲಸ ಮಾಡಬೇಕಲ್ವಾ? ಅರ್ಧ ಗಂಟೆ ಆದರೂ ಕೆಲಸ ಮಾಡಿದ್ರೆ ಅಲ್ವಾ ನಮಗೆ ಕೂಲಿ ದೊರಕುತ್ತೆ. ಅಂದರೆ ಕೆಲಸದಲ್ಲಿ ಕಷ್ಟ ಇದೆಯಾ? ಖಂಡಿತ ಕೆಲಸ ಇದೆ. ಆಫೀಸರಲ್ಲಿ ಚೇರಲ್ಲಿ ಕೂತ್ಕೊಂಡು ಇರೋರಿಗೂ ಕೂಡ ಕೆಲಸವಿದೆ. ಕಂಪ್ಯೂಟರ್ ಆಪರೇಟ್ ಮಾಡಬೇಕಾಗುತ್ತೆ, ಯಜಮಾನರಿಗೆ ಲೆಕ್ಕ ತೋರಿಸ್ಬೇಕಾಗುತ್ತೆ. ಕಷ್ಟ ಇದೆಯಾ? ಖಂಡಿತ ಕಷ್ಟ ಇದೆ. ಕಷ್ಟಪಟ್ಟಾದ್ಮೇಲೆ ಏನಾಗುತ್ತೆ? ಸುಖ ಸಿಗುತ್ತೆ ಪ್ರೇರೆ. ಅದೇ ರೀತಿ ಪ್ರೇರೆ, ಪ್ರೀತಿಸುವುದೇನೆಂದರೆ ಕಷ್ಟಕರವಾದಂಥ ವಿಷಯ. ಅದರಲ್ಲೂ ಶತ್ರುಗಳನ್ನು ಪ್ರೀತಿಸುವಂಥದ್ದು ಅಷ್ಟು ಸುಲಭವಲ್ಲ, ಬಹಳನೇ ಕಷ್ಟ. ದೇವ್ರು ಹೇಳುವಂಥ ಮಾತೇನು ಗೊತ್ತಾ? ನೀನು ಕಷ್ಟಪಟ್ಟಾದರೂ ಬೇರೆಯವ್ರನ್ನ ನೀನು ಇಷ್ಟಪಡಬೇಕು. ಅಂದರೆ ಹೆಣ್ಣಿನ ಸಂಬಂಧವಾಗಿ ನಾನು ಮಾತಾಡ್ತಾ ಇಲ್ಲ. ಮನುಷ್ಯರನ್ನು ದಯೆ ತೋರಿಸುವವನಾಗಿರಬೇಕು, ಕರುಣೆ ತೋರಿಸುವವನಾಗಿರಬೇಕು, ಪ್ರೀತಿಸುವವನಾಗಿರಬೇಕು, ಸಹಾಯ ಮಾಡುವಂತಕ್ಕೆ ಮನಸ್ಸುಳ್ಳವನಾಗಿರಬೇಕು ಅನ್ನೋದೇ ದೇವರ ಆಸೆ, ದೇವರ ಸಂಕಲ್ಪ, ದೇವರ ಮನಸ್ಸು. ಈ ಥರ ಆಲೋಚನೆಯಿಂದ ಇರುವಂಥ ಮನುಷ್ಯರನ್ನು ಎದುರು ನೋಡ್ತಾ ಇದ್ದಾರೆ ಈ ದಿನ. ಓಕೆನಾ? ಈ 3 ಬಣ್ಣದಲ್ಲಿರುವಂಥ ಅರ್ಥ, ಸರ್ವ 3 ಜನಾಂಗದವರು ಕೂಡ ಒಂದೇ ತಂದೆಯ ಮಕ್ಕಳು. ಓಕೆನಾ? ಈ ಬಣ್ಣದವರೆಲ್ಲರೂ ಒಂದುಗೂಡಿ ಇರಬೇಕು. ಹಿಂದೂ ಕೂಡ, ಮುಸಲ್ಮಾನ್ ಕೂಡ, ಕ್ರೈಸ್ತರು ಕೂಡ ಎಲ್ಲರೂ ಬಂಧುಗಳು ಪ್ರೇರೆ. ನಾವೆಲ್ಲರೂ ಆ ತಂದೆಯಾದ ಪರಮಾತ್ಮನ ಹೇಳುವಂಥ ಮಾತು, ಅಪೋಸ್ತಲರ ಕೃತ್ಯಗಳು ಎನ್ನುವಂಥ ಸತ್ಯವೇದ ಗ್ರಂಥದಲ್ಲಿ ಒಂದು ಮಾತಿದೆ. ಅಪೋಸ್ತಲರ ಪುಸ್ತಕದಲ್ಲಿ 17ನೇ ಅಧ್ಯಾಯ 26ನೇ ವಚನದಲ್ಲಿ ಒಂದು ಸಾರಿ ನೋಡುವಾಗ ದೇವರು ಹೇಳುವಂಥ ಮಾತು, ಆತನು ಒಬ್ಬನಿಂದಲೇ ಎಲ್ಲ ಜನಾಂಗದವರನ್ನು ಹುಟ್ಟಿಸಿ ಅವರವರ ಇರತಕ್ಕಂಥ ಸ್ಥಳಗಳನ್ನು, ಅವರವರ ನಿವಾಸಗಳ ಮೇರೆಗಳನ್ನು ನಿಷ್ಕರಿಸಿ, ಒಂದು ವೇಳೆ ತಡವಾಡಿ ನನ್ನನ್ನು ಕಂಡುಕೊಂಡಾರೆನ್ನುವಂಥ ದೀರ್ಘ ಶಾಂತಿಯಿಂದ ದೇವರು ಕಾಯ್ತಾ ಇದ್ದಾನೆ. ದೇವರು ದೀರ್ಘ ಶಾಂತಿಯಿಂದ ಕಾಯ್ತಾ ಇದ್ದಾನೆ. ಆತನು ಶಾಂತಿದಾಯಕನು ಪ್ರೇರೆ. ದೇವರು ಕೋಪ ಮಾಡಿಕೊಂಡ್ರೆ ನಮ್ಮನ್ನು ಹಾಳು ಮಾಡೋದು ಎಷ್ಟೊತ್ತು ಹೇಳಿ. ತಂದೆ ಮಕ್ಕಳನ್ನು ಹೊಡೆದು ಹಾಳು ಮಾಡುವಂಥದ್ದು ದೊಡ್ಡ ವಿಷಯನ? ಖಂಡಿತ ಸುಲಭವಾದ ವಿಷಯ. ಆದರೆ ದೇವರು ಕಷ್ಟಪಡ್ತಾ ಇದ್ದಾರೆ. ಎಂತಕ್ಕೆ? ಪ್ರೀತಿಸ್ತಾ ಇದ್ದಾರೆ. ಕಷ್ಟಪಟ್ಟು ನಮ್ಮ ಪಾಪಗಳನ್ನು ಕ್ಷಮಿಸುತ್ತಾ, ಸಹಿಸುತ್ತಾ, ಕಷ್ಟಪಟ್ಟು ನಮ್ಮನ್ನು ಸಹಿಸ್ಕೊತಾ ಇದ್ದಾರೆ. ಅದೇ ರೀತಿ ಕೂಡ ನಾವು ಕೂಡ ಕಷ್ಟಪಟ್ಟಾದರೂ ಇನ್ನೊಬ್ಬನ ಭಾಷೆ ಜನಾಂಗದವನ್ನು, ಇನ್ನೊಬ್ಬನ ಊರಿನ ಜನಾಂಗದವನ್ನು, ಮತ್ತೊಬ್ಬನ ಕುಲದವನನ್ನು ಕೂಡ ನಾವೇನು ಮಾಡಬೇಕಂದ್ರೆ ಕಷ್ಟಪಟ್ಟು ಪ್ರೀತಿಸಬೇಕಾಗುತ್ತದೆ. ಒಂದು ಸಾರಿ ಕ್ಷಮಿಸೋದಕ್ಕೆ, ಪ್ರೀತಿಸುವುದಕ್ಕೆ ನೀವು ಮನಸ್ಸು ಮಾಡಿ ನಿಜವಾಗ್ಲೂ ಅದರಲ್ಲಿರುವಂಥ ಸಂತೋಷನೇ ಬೇರೆ, ಅದರಲ್ಲಿರುವಂಥ ಆನಂದನೇ ಬೇರೆ. ಕ್ರೋಧವು ಎಲುಬುಗಳಿಗೆ ಕ್ಷಯವಂತೆ ಬೇರೆ. ಕೋಪ ಐತಲ್ಲ, ಅದು ನಿಮ್ಮ ಎಲುಬುಗಳನ್ನ ಸಮಸ್ಯೆದಂತೆ. ನೀವು ಡಾಕ್ಟರ್ಗೆ ಹೋಗಿ ಕೇಳಿ, ಕೋಪ, ಹೆವಿ BP, ನಿಮ್ಮ ಮೂಳೆಗಳೆಲ್ಲ ಇಲ್ಲೆಲ್ಲ ಏನಾಗುತ್ತೆ ಅಂದರೆ ಪೇನ್ ಬರೋದಕ್ಕೆ ಸ್ಟಾರ್ಟ್ ಆಗುತ್ತೆ. ನೀವು ದಯೆ ತೋರಿಸಿ ಮತ್ತೊಬ್ಬನನ್ನು ಕ್ಷಮಿಸೋದಕ್ಕೆ ನೀವು ಶುರು ಮಾಡಿದರೆ ನೀವು ಆರೋಗ್ಯಕರವಾಗಿಯೂ ಕೂಡ ಜೀವಿಸ್ತೀರ. ದೇವರ ದೃಷ್ಟಿಯಲ್ಲೂ ಕೂಡ ನೀವು ಮಾನ್ಯರಾಗಿ ಎನಿಸಲ್ಪಡ್ತೀರ. ಕ್ಷಮಿಸುವ ಗುಣದಿಂದನ? ಹೌದು ಪ್ರಿಯ, ಕ್ಷಮಿಸುವ ಗುಣ ದೊಡ್ಡದು ಪ್ರಿಯ, ಶ್ರೇಷ್ಠವಾದದ್ದು. ಅದು ಕೆಲವರಲ್ಲಿ ಮಾತ್ರ ಇರ್ತದೆ, ಎಲ್ಲರಲ್ಲೂ ಮತ್ತೆ ಅದು ಇರುವುದು ಬಹಳ ಕಷ್ಟಕರವಾದಂಥ ವಿಷಯ. ಯಾಕಂದರೆ ದಾರಿ ತಪ್ಪೋಗಿದ್ದಾರೆ ಪ್ರೇರೆ, ಅನೇಕರು ದಾರಿ ತಪ್ಪಿ ಬಳಲುತ್ತಿದ್ದಾರೆ. ಓಕೆನಾ ಪ್ರೇರೆ? ಈ ದಿನ ಸ್ವತಂತ್ರ ದಿನಾಚರಣೆಗೆ ಸಂಬಂಧಪಟ್ಟಂಥ ಕೆಲವೊಂದು ಮಾತುಗಳನ್ನು ನೋಡಿಕೊಳ್ಳೋಣ. ದೇವರು ಇಷ್ಟಪಡುವಂಥ ಸ್ವತಂತ್ರ ಎಂಥದ್ದು? ನಾವು ಸ್ವತಂತ್ರದಲ್ಲಿ ಇದ್ದೇವೆ ಅಂತ ಏನಾದರೂ ಮರಳುದಂದಲ್ಲಿದ್ದೇವಾ? ದೇಶ ಸ್ವತಂತ್ರದಲ್ಲಿ ಇದ್ದೇ ಅಂದುಕೊಂಡಿದ್ದೇವೆ. ಓಕೆ, ದೇಶದ ಒಳಗಡೆ ಇರುವಂಥ ಮಾನವರಿಗೆ ಏನಾದರೂ ಸ್ವತಂತ್ರತೆ ಇದೆಯಾ?
ಇದೆಯಾ ಪ್ರೇರೆ? ನಿಮ್ಮ ಮನಸ್ಸಾಕ್ಷಿ ಮುಟ್ಕೊಂಡು ಹೇಳಿ. ಹಾಂ, ನಿಮ್ಮ ಸಾಕ್ಷಿಯಾಗಿ ಹೇಳಿ, ನಿಮಗೆ ಸ್ವತಂತ್ರವಿದೆಯಾ? ಜನರು ಯಾವ್ಯಾವುದರಲ್ಲಿ ಬಂಧಿತರಾಗಿದ್ದಾರಂತ ಚಿಕ್ಕ ಚಿಕ್ಕ ಉದಾಹರಣೆಗಳನ್ನು ಕೊಡ್ತೇನೆ. ಇದು ಪ್ರಪಂಚವನ್ನು ಖೈದಿಯಾಗಿ ಇಟ್ಕೊಂಡಿದೆ. ಈ ಚಿಕ್ಕ ಮಾತುಗಳೇ ನೀವು ಪಾಲಿಸೋದಕ್ಕೆ ಆಗ್ತಾ ಇಲ್ಲ ಪ್ರೇಮ. ನೋಡಿ ಪ್ರೇಮ, ಏಷಾಯನು ಬರೆದ ಪ್ರವಾದನೆ ಗ್ರಂಥ 5ನೇ ಅಧ್ಯಾಯ 11ನೇ ವಚನದಿಂದ ನೋಡಿಕೊಳ್ಳ. ಅಯ್ಯೋ ಮದ್ಯದ ಗಿಳಿನಿಂದಲೇ, ಅಯ್ಯೋ ಮದ್ಯದ ಗಿಳಿಯಿಂದಲೇ, ಅಯ್ಯೋ ಅಂತ ಆ ತಂದೆಯಾದ ಪರಮಾತ್ಮನು ತಲೆ ಮೇಲೆ ಕೈ ಇಟ್ಕೊತಾ ಇದ್ದಾರೆ. ಅಯ್ಯೋ ಮದ್ಯದ ಗಿಳಿಯಿಂದಲೇ ಮುಂಜಾನೆ ಎದ್ದು ಸಂಜೆ ಆದ ಮೇಲೆಯೂ ದ್ರಾಕ್ಷರಸದಿಂದ ಅಮಲೇರಿದವರಾಗಿ ಕಾಲ ಕಳೆಯುವವರ ಪಾಡು ಏನು ಹೇಳಲಿ? ಅಯ್ಯೋ ಮುಂಜಾನೆ ಎದ್ದು ಸಂಜೆ ಆಗೋವರೆಗೂ ಕುಡಿಯುತ್ತಾ ತಿನ್ನುತ್ತಾ ಕಾಲವನ್ನು ಹರಣ ಮಾಡುವವರೇ, ಅಂದರೆ ಕಾಲವನ್ನು ಸಮಯವನ್ನು ವೇಸ್ಟಾಗಿ ಟೈಮ್ ಪಾಸ್ ಮಾಡುವವರೇ, ನಿಮಗೆ ಬಂದಿರುವಂಥ ಗತಿ ಎಂಥ ಗತಿ ಅಂದರೆ ಅದು ಏನು ಹೇಳಲಿ? ಕಿನ್ನರಿ ಕೊಡ್ದ ನಂತರ ಕಿನ್ನರಿ ಡ್ಯಾನ್ಸ್, ವೀಣೆ, ದಮ್ಮಡಿ, ಕೊಳಲು, ದ್ರಾಕ್ಷರಸ ಇವುಗಳೇ ಅವರ ಔತಣಗಳ ಸೊಬಗು. ಅಂದರೆ ಇದರಲ್ಲಿ ನಿಮಗೆ ಸೊಬಗಿದೆಯಾ? ಹುಡುಗುತನದಲ್ಲಿ ನಿಮಗೆ ಸೊಬಗಿದೆಯಾ? ವ್ಯಭಿಚಾರದಲ್ಲಿ ನಿಮಗೆ ಸೊಬಗಿದೆಯಾ? ಸಿಗರೆಟ್ ಸೇದೋದ್ರಲ್ಲಿ ನಿಮಗೆ ಸೊಬಗಿದೆಯಾ? ಹಬ್ಬ ಮಾಡುವುದರಲ್ಲಿ ನಿಮಗೆ ಸೊಬಗಿದೆಯಾ? ಸೊಬಗು ಯೆಹೋವನ ಕೆಲಸವನ್ನು, ಅಂದರೆ ತಂದೆಯಾದ ಪರಮಾತ್ಮನ ಕೆಲಸವನ್ನು ಅವರು ಲಕ್ಷಿಸರು. ಏನ್ ಬೇರೆ, ತಾಯಿಯ ಗರ್ಭದಲ್ಲಿ ಅದ್ಭುತವಾಗಿ ದೇವರು ಕೆಲಸ ನಡೆಸಿದ್ದಾರೆ. ತನ್ನ ಅಂಗೈಯಿಂದ ದೇವರು ನಮ್ಮನ್ನು ಚಿತ್ರಿಸಿದ್ದಾರೆ. ಆತನ ಕೆಲಸ ಭೂಮಿ ಉಂಟು ಮಾಡಿದ್ದಾನೆ, ಆಕಾಶ ಉಂಟು ಮಾಡಿದ್ದಾನೆ, ದೊಡ್ಡ ದೊಡ್ಡ ಸೂರ್ಯಗಳನ್ನು ನಮಗೆ ಬೆಳಕಾಗಿ ನಿಲ್ಲಿಸಿದ್ದಾನೆ, ಕೋಟ್ಯಾನುಕೋಟಿ ನಕ್ಷತ್ರಗಳನ್ನು ಉಂಟು ಮಾಡಿದ್ದಾನೆ. ಇಡೀ ಪ್ರಪಂಚವನ್ನು ಪಂಚಭೂತಗಳನ್ನು ದೇವರು ಉಂಟು ಮಾಡಿ, ದೇವರು ಹೇಳುವಂಥ ಮಾತೇನೆಂದರೆ, ದೇವರ ಕೆಲಸವನ್ನು ಇವರು ತಿಳಿಯರು. ಇವ್ರಿಗೆ ಈ ದೇಶದಲ್ಲಿ ಮಾಡಿರೋಂಥ ಕೆಲಸವಿರ್ಬೋದು, ಈ ಭೂಮಿ ಉಂಟು ಮಾಡಿರೋಂಥ ಕೆಲಸ ಇದಿರ್ಬೋದು, ಓಕೆ. ನನಗೆ ಅದ್ಭುತವಾಗಿಯೂ ಅತಿಶಯವಾಗಿಯೂ ದೇವರು ತಾಯಿ ಗರ್ಭದಲ್ಲಿ 9 ತಿಂಗಳು ಕೆಲಸ ಮಾಡಿ, ಹಗಲು ಅನ್ನದೇ ರಾತ್ರಿ ಅನ್ನದೇ ನಿನ್ನ ತಾಯಿ ಗರ್ಭದಲ್ಲಿ ನೀನು ಅಂಡಾಳಾಗಿರುವಾಗ ದೇವರು ನಿನ್ನನ್ನು ಅದ್ಭುತವಾಗಿಯೂ ವಿಚಿತ್ರವಾಗಿಯೂ ಒಂದೊಂದು ಅಂಗಗಳನ್ನು ಅತಿಶಯವಾಗಿ ರೂಪಿಸುವಾಗ ದೇವರ ಕೆಲಸವನ್ನು ಯಾರು ಅರ್ಥ ಮಾಡ್ಕೋತಾ ಇಲ್ವಂತೆ. ಒಬ್ಬ ಶಿಲೆ ಕೆತ್ತುವವನನ್ನು ನೀನು ವಿಚಾರಿಸು, ಆ ಶಿಲೆ ಕೆತ್ತಬೇಕಾದ್ರೆ ಎಷ್ಟು ರಾತ್ರಿ ಎಷ್ಟು ಹಗಲುಗಳು ಆತನು ಕಷ್ಟಪಟ್ಟಿರ್ತಾನೆ. ಎಷ್ಟು ರಾತ್ರಿ ಎಷ್ಟು ಹಗಲು ಒಬ್ಬ ಶಿಲೆ ಕೆತ್ತುವಂಥ ಕಲಾಕಾರ ಅಂತೀವ, ಕಲಾವಿದ ಅಂತೀವ, ಆತನನ್ನು ವಿಚಾರಿಸು. ಆ ಬಣ್ಣ ಬಣ್ಣದ ಗೊಂಬೆಗಳನ್ನು, ಬಣ್ಣ ಬಣ್ಣದ ಚಿತ್ರದ ಪ್ರಾಣಿಗಳನ್ನು ಆತನು ಕೆತ್ತಬೇಕಾದರೆ ಅಥವಾ ಒಂದು ಶಿಲೆಯನ್ನು ಕಲ್ಲಾಗಿ ನಿಲ್ಲಿಸಬೇಕಾದರೆ ಒಂದು ಆ ಮಾಡುವಂಥ ಕೆಲಸಗಾರನ ಬಳಿಲಿ ಹೋಗಿ ಕೇಳು, ಆತನ ಕಷ್ಟ ಇಂಥದ್ದು ಅಂತ. ದೇವರು ಪ್ರತಿ ಮಾನವರ ತಾಯಿಯ ಗರ್ಭದಲ್ಲಿ ನಮ್ಮನ್ನು ರೂಪಿಸ್ತಾ ಇದ್ದಾನೆ ಸ್ವಂತ ಕೈಗಳಿಂದ. ದೇವದೂತರಿಗೆ ಅಪ್ಪಣೆ ಕೊಟ್ಟು ಕೆಲಸ ಮಾಡಿಸ್ತಾ ಇಲ್ಲ. ಸ್ವತಃ ದೇವರೇ ಅಂಗೈಯಲ್ಲಿ ದೇವರು ಚಿತ್ರಿಸ್ತಾ ಇದ್ದಾರೆ. ಅಂದರೆ ತಾಯಿಯ ಗರ್ಭದಲ್ಲಿ ನಿನ್ನನ್ನು ನನ್ನನ್ನು ಪ್ರತಿಯೊಂದು ತಾಯಿ ಗರ್ಭದಲ್ಲಿ ಒಂದು ದಿನಕ್ಕೆ ಎಷ್ಟು 1000 ಜನ ಹುಟ್ಟಬಹುದು ಡೆಲಿವರಿ, ಅಷ್ಟು 1000 ಜನಕ್ಕೂ ದೇವರು ತನ್ನ ಕೈಯಿಂದ ರೂಪಿಸ್ತಾ ಇದ್ದಾನೆ, ಕೆತ್ತುತ್ತಾ ಇದ್ದಾನೆ. ಕಣ್ಣು ನನ್ನ ಮಗಳಿಗೆ ಈ ರೀತಿ ಇರಬೇಕು, ಹುಬ್ಬು ನನ್ನ ಮಗಳಿಗೆ ಈ ರೀತಿ ಇರಬೇಕು, ತುಟಿಗಳು ನನ್ನ ಮಗಳಿಗೆ ಈ ರೀತಿ ಇರಬೇಕು, ಮೂಗು ಈ ರೀತಿ ಇರಬೇಕು, ಕಣ್ಣು ಈ ರೀತಿ ಆಗಬೇಕು, ನನ್ನ ಮಗನಿಗೆ ಕೂದಲು ಈ ರೀತಿ ಇರಬೇಕು, ಕಿವಿಗಳು ಈ ರೀತಿ ಇರಬೇಕು ಅಲ್ವಾ? ಮೀಸೆ ಬರುವಂಥ ಜಾಗ ಇಷ್ಟಕ್ಕೆ ಮಾತ್ರ ಮೀಸೆ ಬರಬೇಕು ಅಲ್ವಾ? ಎಷ್ಟು ಅದ್ಭುತವಾಗಿ ಆಲೋಚನೆ ಮಾಡಿ ಅಂಗಾಲಿಂದ ಹಿಡಿದು ನಡುನತ್ತಿಯವರೆಗೂ ದೇವರು ರೂಪಿಸಿ ಮಾನವ ಜನ್ಮವನ್ನು ಮನುಷ್ಯರಿಗೆ ಕೊಟ್ಟಿರುವಾಗ ಮನುಷ್ಯನು ಏನಾಗ್ತಾ ಇದ್ದಾನಂತೆ? ಮನುಷ್ಯನು ಕಿನ್ನರಿ, ವೀಣೆ, ದಮ್ಮಡಿ, ಕೊಳಲು, ದ್ರಾಕ್ಷರಸ ಇವುಗಳೇ ಅವರ ಔತಣಗಳ ಸೊಬಗು. ಯೆಹೋವನ ಕೆಲಸವನ್ನು ಅವರು ಲಕ್ಷಿಸರು. ಆತನ ಹಸ್ತ ಕಾರ್ಯವನ್ನು, ಕೈಯಿಂದ ಮಾಡಿದಂಥ ಹಸ್ತ ಕಾರ್ಯವನ್ನು ಆಲೋಚಿಸರು. ಯಾವನಾದರೂ ಈ ದೇಹವೆಂಬುವಂಥ ಈ ದೇವಾಲಯವನ್ನು ನಮಗೆ ಕೊಟ್ಟಿರುವಂತಹ ಪರಮಾತ್ಮನು ಯಾರು ನಮಗೆ ಕೈ ಕೆಲಸ ಮಾಡಿ ರೂಪಿಸಿದರು, ಯಾರು ನಮ್ಮನ್ನು ಅದ್ಭುತವಾಗಿ ರೂಪಿಸಿದರು ಅಂತ ಈ ದಿನದವರೆಗೂ ಮನುಷ್ಯನು ದೇವರನ್ನು ಕಂಡುಕೊಳ್ಳದೆ ಹೋಗಿದ್ದಾನೆ. ಈತನ ಜೀವನದಲ್ಲಿ ಯಾಕೆ ನಿಜವಾದ ಸ್ವತಂತ್ರವಿಲ್ಲವೆಂದರೆ
ಈತನು ಪಾಪಕ್ಕೆ ಖೈದಿಯಾಗಿದ್ದಾನೆ, ಪ್ರೇಮಕ್ಕೆ ಖೈದಿಯಾಗಿದ್ದಾನೆ, ವ್ಯಭಿಚಾರಕ್ಕೆ ಖೈದಿಯಾಗಿದ್ದಾನೆ, ಕುಡುಕುತನಕ್ಕೆ ಖೈದಿಯಾಗಿದ್ದಾನೆ, ಇಸ್ಪಿಟಾಟಕ್ಕೆ ಖೈದಿಯಾಗಿದ್ದಾನೆ, ಚಾಡಿ ಹೇಳುವುದರಲ್ಲಿ ಖೈದಿಯಾಗಿದ್ದಾನೆ, ಕೊಲೆ ಮಾಡುವುದರಲ್ಲಿ ಖೈದಿಯಾಗಿದ್ದಾನೆ. ಪ್ರೇರೆ, ಇದು ನಿಜವಾದ ಬಂಧನದಿಂದ ಬಿಡಿಸತಕ್ಕಂಥ ನಿಜವಾದ ಸ್ವತಂತ್ರ ಇಲ್ಲಿ ಇದೆ. ಎಲ್ಲಿದೆ? ಇದರಿಂದ ನೀನು ಬಿಡುಗಡೆ ಆಗಬೇಕು. ಈ ಪಾಪದ ಅಮಲಿನಿಂದ ಎಚ್ಚೆತ್ತು ನೀನು ಹೊರಗಡೆ ಬರಬೇಕು. ಜೈಲಿಂದ ಹೊರಗಡೆ ಬಂದಾಗ ಹೊಸ ಜೀವನ ಇಷ್ಟಪಡ್ತೀವಲ್ವಾ? ಜೈಲಿಂದ ಹೊರಗಡೆ ಬರೋದಕ್ಕೆ ಇಷ್ಟಪಡ್ತಾನಲ್ಲ ಮನುಷ್ಯ. ಈಗ ನೀನಾಗಿರುವಂಥ ಮನುಷ್ಯನು ಪಾಪದ ಅಮಲಿನಲ್ಲಿ ಖೈದಿಯಾಗಿದ್ದೀಯ. ನಿನಗೆ ಗೊತ್ತು, ಈ ಪಾಪ ಮಾಡಿದರೆ ನನಗೆ ಶಿಕ್ಷೆ ಸಿಗುತ್ತೆ, ಈ ಪಾಪ ಮಾಡಿದರೆ ನನಗೆ ಹಣ ವೆಚ್ಚವಾಗುತ್ತೆ, ಈ ಪಾಪ ಮಾಡಿದರೆ ನಾನು ಸಾಲ ಮಾಡಬೇಕಾಗುತ್ತೆ, ಈ ಪಾಪ ಮಾಡಿದರೆ ನನ್ನ ಹೆಂಡತಿ ಮಕ್ಕಳು ನನ್ನಿಂದ ದೂರ ಆಯ್ತಾರೆ, ಈ ಪಾಪ ಮಾಡಿದರೆ ಇನ್ನೊಬ್ಬರು ನನ್ನನ್ನು ಹೊಡೆದು ಸಾಗಿಸ್ತಾರೆ, ಈ ಸುಳ್ಳನ್ನು ಹೇಳಿದರೆ ನನಗೆ ಭಯಂಕರ ಶಿಕ್ಷೆ ಐತೆ ಅಂತ ಗೊತ್ತಿದ್ರೂ ಅದನ್ನು ಮಾಡದಂತೆ ಹೊರಗಡೆ ಬರಲಾರದಂತ ಒಂದು ಬಂಧನ ನಿನ್ನನ್ನು ಹಿಡಿದಿಟ್ಟಿದೆ ಮನುಷ್ಯ. ನಿಜ, ಅದೇ ಹೇಳಿದ್ರೆ ದೇವರು. ಕಿನ್ನರಿ, ವೀಣೆ, ದಮ್ಮಡಿ, ಡಿಸ್ಕೋ ಡ್ಯಾನ್ಸ್, ಪಬ್ಗಳಲ್ಲಿ ಕುಣಿಯುವಂಥ ಆಸೆಗಳು, ಕ್ಲಬ್ಗಳಲ್ಲಿ ದೇಹವನ್ನು ಒದ್ದಾಡಿಸುವಂಥ ಆಸೆಗಳು, ಫಿಲಂ ಹಾಡಿಗೆ ಕುಣಿದಾಡುವಂಥ ಆಸೆಗಳು. ಆದರೆ ನಿನ್ನಲ್ಲಿ ಸಂತೋಷ ಇದೆಯಾ? ನಿಜ ಹೇಳು, ನಿನ್ನಲ್ಲಿ ಸಂತೋಷವಿದೆಯಾ? ನಿಜವಾದ ಸಮಾಧಾನ ಇದೆಯಾ? ನಿಜವಾದ ಬಿಡುಗಡೆ ಇದೆಯಾ? ಒಂದು ಸಾರಿ ನಿನ್ನನ್ನು ಕುರಿತು ನೀನು ಆಲೋಚನೆ ಮಾಡು. ಅದೇ ಹೇಳಿದ ದೇವರು. ಆತನ ಹಸ್ತ ಕಾರ್ಯವನ್ನು ಆಲೋಚಿಸರು. ಆದ ಕಾರಣ, ಅರ್ಥ ಮಾಡ್ಕೊಳ್ಳಿ, ಆದ ಕಾರಣ ನನ್ನ ಜನರು ಜ್ಞಾನಹೀನರಾಗಿ ಸೆರೆಗೆ ಹೋಗುವುದು ಖಂಡಿತ. ಸೆರೆಗೆ ಹೋಗುವುದು ಖಂಡಿತ. ನೀನು ಸ್ವತಂತ್ರನಾಗಿದ್ದೆ ಅಂತ ನೀನು ಅನ್ಕೊಂಡಿದ್ಯಾ? ನಾನು ಸ್ವತಂತ್ರನಾಗಿದ್ದೇನೆ ಅಂತ ನೀನು ಅಂದುಕೊಂಡಿದ್ಯಾ? 2.5 ಗಂಟೆ 3 ಗಂಟೆ ನಾನು ಸ್ವತಂತ್ರದಲ್ಲಿದ್ದೇನೆ, ಫಿಲಮ್ ಟಾಕೀಸಲ್ಲಿ ಕೂತ್ಕೋತೇನೆ, ಯಾವ ಚಿಂತೆ ಇಲ್ಲ ಅಂದುಕೊಂಡು 2.5 ಗಂಟೆಗೆ ಮಾತ್ರ ಸ್ವತಂತ್ರನಾಗಿ ಹೋಗಿದ್ಯಾ? ಹೊರಗಡೆ ಬಂದಾದ್ಮೇಲೆ ನಿನ್ನ ನೋವಿನ ವೇದನೆ ಅಲ್ಲಿಂದನೇ ಪ್ರಾರಂಭವಾಗುತ್ತೆ. ಬಾರಲ್ಲಿ ಕುತ್ಕೊಂಡು ಅರ್ಧ ಗಂಟೆ ಕುಡಿದು ನಾನು ಸ್ವತಂತ್ರನಾಗಿರ್ತೇನೆ ಅಂತ ಅಂದುಕೊಂಡಿದ್ಯಾ? ಅರ್ಧ ಗಂಟೆ ಅಷ್ಟೇ. ಮುಂದೆ ಇರುವಂಥ ಸಮಯ ನೀನು ಖೈದಿನೇ. ವ್ಯಭಿಚಾರದಲ್ಲಿ 5 ನಿಮಿಷದ ಸುಖ, ಮಧ್ಯರಾತ್ರಿಯ ಸುಖ, 1 ದಿನದ ಸುಖ ಅಂದುಕೊಂಡಿದ್ಯಾ? ಮಾರನೇ ದಿವಸದಿಂದ ಅದೇ ಖೈದಿತನ ನಿನ್ನಲ್ಲಿ. ಮತ್ತೊಬ್ಬರಿಗೆ ಚಾಡಿ ಹೇಳಿ ನೀನು ಅವನ ಮುಂದೆ ಯಜಮಾನನಂತೆ, ಅಂದರೆ ನೀನು ಅವನ ಮುಂದೆ ಹೊಗಳಿಸಿಕೊಳ್ಳುವುದಕ್ಕೆ ನೀನು ಆಸೆ ಪಡ್ತಾ ಇದೆಯಾ? ಆ ಕ್ಷಣ ಮಾತ್ರ ಅವನ ದೃಷ್ಟಿಯಲ್ಲಿ ನೀನು ಕೆಟ್ಟವನಾಗಿ ಕಾಣ್ತೀಯ. ಒಂದು ದಿವಸ ನಿನ್ನ ಸ್ನೇಹಿತನ ಕುರಿತು ನೀನು ತಪ್ಪಾಗಿ ಮಾತಾಡಿದೆಯಲ್ಲ, ಆ ವಿಷಯ ಅವನು ಗೊತ್ತಾದಾಗ ನಿನ್ನ ಮುಖ ಆತನ ಮುಂದೆ ಹೇಗಿರುತ್ತೆ ಪ್ರಿಯರೇ? ಅಂದ್ರೆ ನೀನು ಖೈದಿಯಾಗಿದೆ. ದೇವರೇನು ಹೇಳ್ತದೆ? ಜ್ಞಾನಹೀನರಿಗೆ ನನ್ನ ಜನರು. ಮತ್ತೆ ಯಾರ ಜನರು? ನಾವೆಲ್ಲರೂ ಭೂಮಿ ಮೇಲಿರುವಂಥ ಯಾರು ಪ್ರಿಯರೇ? ನಾವೆಲ್ಲ ಯಾರ ಒಂದು ಜನರು? ಏನು ಬೇರೆ? ಇಂಥ ಭಯಂಕರದ ಕುಡುಕರು, ವ್ಯಭಿಚಾರಿಗಳು, ಕಳ್ಳತನ ಮಾಡುವವರು, ಹಾದ್ರ ಮಾಡುವವರು, ಸುಳ್ಳೇಳವರು, ಕೋಪದ್ರೇಕದಿಂದ ಕೊಲ್ಲುವವರನ್ನು ಕೂಡ ದೇವರೇನಂತ ಇದ್ದಾರೆ? ನನ್ನ ಜನರು ಜ್ಞಾನಹೀನರಾಗಿ, ಜ್ಞಾನವಿಲ್ಲದೆ ಮೂಢರಾಗಿ, ಬುದ್ಧಿಹೀನರಾಗಿ ಸೆರೆಗೆ ಹೋಗುವುದು ಖಂಡಿತ. ಯಾವ ಸೆರೆ? ಈ ಲೋಕದಲ್ಲಿರುವಂಥ ಜೈಲುಗಳಲ್ಲಿ ಜೀವವಾದಿ ಶಿಕ್ಷೆ ಆಗ್ಬೋದು ಕೊನೆವರೆಗೂ, ಅಷ್ಟೇ. ಒಟ್ಟಲ್ಲಿ ಒಳಗಡೆ ಬದುಕಿರ್ತೀಯ. ಈ ಪಾಪ ಎಂಬುವಂಥ ಖೈದಿಯ, ಪಾಪ ಎಂಬುವಂಥ ಸೆರೆಗೆ ನೀನು ಹೋಗ್ತಾ ಇದೆಯಲ್ಲ, ಇದರಿಂದ ನೀನು ನರಳಾಟ, ದಿನ ಸತ್ತು ಬದುಕ್ತಾ ಇರ್ತೀಯ. ವ್ಯಭಿಚಾರ ಮಾಡುವಂಥ ಗುಲಾಮತನದಲ್ಲಿ ನಿಂದರೆ ವ್ಯಭಿಚಾರ ಮಾಡದ ಹೊರತು ನಿಂಗೆ ತೃಪ್ತಿ ಇರಲ್ಲ. ಹಣ ವೆಚ್ಚ ಮಾಡಬೇಕು, ಆರೋಗ್ಯ ವೆಚ್ಚ ಮಾಡ್ಕೋಬೇಕು, ಲಾಸ್ಟಲ್ಲಿ ಏಡ್ಸ್ ರೋಗ ಬಂದು ಬೀದಿ ನಾಯಿ ಥರ ಸಾಯಬೇಕು. ಕುಡುಕುತನಕ್ಕೆ ಸರಿಯಾಗಿದೆಯಾ? ಕುಡಿದು ನಿನ್ನ ಲಿವರ್ ಎಲ್ಲ ಡ್ಯಾಮೇಜ್, ನಿನ್ನ ದೇಹದಲ್ಲಿರುವಂಥ ನಿನ್ನ ಗಂಡಸ್ಥಾನದ ಎಲ್ಲ ರಕ್ತದ ಕಣಗಳು ಎಲ್ಲ ಸಂದೋಗುತ್ತೆ. ಆಸಿಡ್ ಹಾಕಿದ್ರೆ ದೇಹದೊಳಗೆ ನಿನ್ನ ಬಿಳಿ ರಕ್ತದ ಕಣಗಳು ಸುಟ್ಟೋಗುತ್ತೆ. ನಿನ್ನ ಹೆಂಡತಿ ಜೊತೆ ನೆಮ್ಮದಿಯಾಗಿರೋಕ್ಕಾಗಲ್ಲ, ಸುಖವಾಗಿರೋದಕ್ಕಾಗಲ್ಲ. ಆತಳ ಜೀವನ, ಆತಳ ಏನು ಮಾಡಬೇಕು ಪ್ರಿಯರೇ? ಹೆಂಡತಿಗೆ ಸುಖವಾಗಿ ನೋಡಿಕೊಳ್ಳೋದಕ್ಕೆ ಆಗದಿರುವಂಥ ನೀನು ಆತಳ ಏನು ಮಾಡಬೇಕು? ಅನೈತಿಕ ಸಂಬಂಧ ಮಾಡಿಕೊಳ್ತಾರೆ. ಇದೇ ವಿಷಯಕ್ಕೋಸ್ಕರ ಅನೇಕರು ಅನೈತಿಕ ಸಂಬಂಧದಲ್ಲಿ ನಡೀತಾ ಇದ್ದಾರೆ. ಹೆಂಡತಿ ಜೊತೆ ನೀನು ತೃಪ್ತಿಯಿಂದ ಇರೋದಕ್ಕೆ ಆಗ್ತಾ ಇಲ್ಲ. ನೀನು ಕುಡಿದು ನಶೆಯಲ್ಲಿ ಮಲಗುವ ರೀತಿಯಲ್ಲಿ ಆತಳು ಕುಡಿದು ನಶೆಯಲ್ಲಿ ಮಲಗ್ತಾ ಇದ್ದಾಳ. ನನ್ನ ಗಂಡ ರಾತ್ರಿ ಎಷ್ಟು ಗಂಟೆಗೆ ಬರ್ತಾನೋ, ಊಟ ಮಾಡಿದನೋ ಇಲ್ಲವಂತ ಚಿಂತಿಸುತ್ತಾ ನಿನಗೋಸ್ಕರ ಮನೆ ಬಾಗಿಲು ಕಾಯ್ತಿರುವಾಗ ನೀನು ವೇಷವಾಟಿಕೆ ಸಂಘವನ್ನು ಮಾಡಿಕೊಂಡು ಕುಡಿದಿದ್ದ ಅಮಲಿನಲ್ಲಿ ನಿನ್ನ ದೇಹದ ರಕ್ತಗಳನ್ನೆಲ್ಲ ಬೀದಿಲಿ ಹೋಗುವಂಥ ವೇಶ್ಯರಿಗೆ ನೀನು ಪಾಲು ಮಾಡುವಾಗ ನಿನ್ನ ದೇಹದ ಆರೋಗ್ಯವೆಲ್ಲ ಆತಳು ಏನು ಮಾಡಬೇಕು? ಆತಳು ನಿನ್ನ ಹಾಗೆ ಬದುಕಿದ್ರೆ ಆಗುತ್ತಾ? ನಿನಗೆ ಇಷ್ಟ ಆಗುತ್ತಾ? ಆಗಲ್ಲ ಅಲ್ವಾ? ಅದೇ ರೀತಿ ನಿನ್ನ ಹೆಂಡತಿಯ ಜೊತೆ ನೀನು ಸುಖವಾಗಿ ಬಾಳು. ಪರರ ಇದೇನು ಒಪ್ಪಿಕೊಳ್ಳುವುದಕ್ಕೆ? ನಿನ್ನ ದೇಹದ
ನಿನ್ನ ದೇಹದ ಪ್ರತಿಯೊಂದು ಅಂಗಕ್ಕೂ ಆ ಮಡದಿಗೆ ಹಕ್ಕಿದೆ. ಮದುವೆ ಆದ ನಂತರ ಪ್ರೇರೆ ಒಬ್ಬರ ದೇಹದ ಮೇಲೆ ಒಬ್ಬರಿಗೆ ಅಧಿಕಾರ ಇದೆ ಹೊರತು ಅವರಿಗೆ ಬೇರೆ ದೇಹದ ಮೇಲೆ ಅಧಿಕಾರವಿಲ್ಲ. ಬೇರೆಯವ್ರಿಗೂ ಇವರ ದೇಹದ ಮೇಲೆ ಅಧಿಕಾರ ಇರೋದಿಲ್ಲ. ನಿನ್ನ ದೇಹ ನಿನ್ನ ಹೆಂಡತಿಗೆ ಮಾತ್ರ ಮೀಸಲಾಗಿರಬೇಕು. ನಿನ್ನ ದೇಹ ನಿನ್ನ ಗಂಡನಿಗೆ ಮಾತ್ರ ಮೀಸಲಾಗಿರಬೇಕು. ಮಕ್ಕಳೇ, ನಿಮ್ಮ ಮೇಲೆ ನಿಮ್ಮ ತಂದೆ ತಾಯಿಗಳ ಆಳ್ವಿಕೆ ಮಾತ್ರ ಇರಬೇಕು. ಯಾವ ಹೆಣ್ಣು ಆಳ್ವಿಕೆ ಮಾಡೋದೋ, ಯಾವುದು ಹುಡುಗ ಆಳ್ವಿಕೆ ಮಾಡೋದೋ ಇರಬಾರ್ದು. ಅರ್ಥ ಆಯ್ತಾ? ನನ್ನ ಜೀವನ ನಾನು ಇಷ್ಟ ಬಂದಾಗ ಬದುಕ್ತೀನಂತ ಹೋಗ್ಬಾರ್ದು. ದೇವರು ಹೇಳುತ್ತ ಮಾತು, ನನ್ನ ಜನರು ಜ್ಞಾನಹೀನರಾಗಿ ಸೆರೆಗೆ ಹೋಗುವುದು ಖಂಡಿತ. ಘನವಂತರು ಹಸಿವರು, ಸಾಮಾನ್ಯರು ಬಾಯಾರುವರು, ಮತ್ತು ಪಾತಾಳವು ಹೆಚ್ಚು ಆತುರದಿಂದ ಅಪಾರವಾಗಿ ಬಾಯಿ ತೆರೆಯಲು ಅವರ ಮಹಿಮೆ, ಕೋಲಾಹಲ, ಗದ್ದಲ, ಉಲ್ಲಾಸ ಇವೆಲ್ಲ ಅದರೊಳಗೆ ಬಿದ್ದು ಹೋಗುವುದು. ಕುಲಹೀನರು ಬೊಗ್ಗುವರು, ಕುಲೀನರು ಕುಗ್ಗುವರು, ಉನ್ನತರ ದೃಷ್ಟಿಯು ತಗ್ಗುವುದು. ಸೇನಾಧೀಶ್ವರನಾದ ಯೆಹೋವನು ನ್ಯಾಯ ತೀರಿಸುವುದರಲ್ಲಿ ಉನ್ನತೋನ್ನತವಾಗಿ ಕಾಣಿಸುವನು. ಪರಿಶುದ್ಧನಾದ ದೇವರು ಧರ್ಮವನ್ನು ನಡೆಸುವುದರಲ್ಲಿ ಪರಿಶುದ್ಧನೆನಿಸಿಕೊಳ್ಳುವನು. ದೇವರು ಕೊಟ್ಟಿರುವಂಥ ಈ ದೇಹವು ಪರಿಶುದ್ಧವಾಗಿ ಇಟ್ಕೋಬೇಕು. ಧರ್ಮ ಕಾರ್ಯಕ್ಕೋಸ್ಕರ ಉಪಯೋಗಿಸ್ಬೇಕು. ಪರಿಶುದ್ಧವಾಗಿ ಪವಿತ್ರವಾಗಿ ಜೀವಿಸಬೇಕು. ಇದರಲ್ಲಿ ಸುಳ್ಳಿರಬಾರ್ದು, ವ್ಯಭಿಚಾರ ಇರಬಾರ್ದು, ಹಾದ್ರ ಇರಬಾರ್ದು, ಕಳ್ತನ ಇರಬಾರ್ದು, ದ್ರೋಹ ಮಾಡಬಾರ್ದು. ಇದಕ್ಕೋಸ್ಕರ ನಿನಗೆ ತಾಯಿಯ ಗರ್ಭದಲ್ಲಿ ರೂಪ ಕೊಟ್ಟಿದ್ದಾನೆ ಆ ಪರಮಾತ್ಮನು. ಈ ಧರ್ಮದ ಕಾರ್ಯಗಳು ನಿನ್ನ ದೇಹದ ಮೂಲಕ ದೇವರ ಪ್ರಭಾವವು ಪ್ರಕಾಶಕ್ಕೆ ಬರೆಸಬೇಕು. ನೀನು ಕಷ್ಟಪಟ್ಟು ಮತ್ತೆ ಈ ಪಾಪದ ಅಮಲಿನಿಂದ ನೀನು ಜೈಲಿಂದ ಬಿಡುಗಡೆ ಆಗಬೇಕು. ಯಾರಿಂದ ಸಾಧ್ಯ? ಯಾರಿಂದಾದ್ರೂ ಸಾಧ್ಯನಾ? ನಿನಗೆ ಈ ಪಾಪದಿಂದ ಬಿಡಿಸಲು ಡಾಕ್ಟರ್ ಕೈ ಸಾಧ್ಯನಾ? ನೀನು ಕಳ್ಳತನ ಮಾಡದಂತೆ, ಕೊಲೆ ಮಾಡಿ ಜೈಲಿಗೆ ಹೋಗದಂತೆ ನಿನ್ನನ್ನು ತಡೆಯಲು ಯಾರಿಂದ ಸಾಧ್ಯ? ಇನ್ಸ್ಪೆಕ್ಟರಿಂದ ಸಾಧ್ಯನಾ? ಅಧಿಕಾರಿಗಳಿಂದ ಸಾಧ್ಯನಾ? ಈ ರೀತಿ ಸಾಧ್ಯ ಆಯ್ತಂದ್ರೆ ಸ್ಟೇಷನ್ಗಳಲ್ಲಿ ಬೇರೆ ಕೇಸ್ಗಳೇ ಇರಬಾರ್ದಾಗಿತ್ತು ಅಲ್ವಾ? ಡಾಕ್ಟ್ರಿಗೆ ಒಬ್ಬ ಕುಡುಕನ ಹೆದರಿ ಕುಡುಕುತನ ಬಿಡೋನಾಗಿದ್ರೆ ಪೇಷಂಟ್ಗಳು ಇರ್ತಾರಲ್ಲ. ಮತ್ತೆ ಕೊಲೆ ಮಾಡದೆ ಭಯಭಕ್ತಿಯಿಂದ ಬದುಕಿದ್ರೆ ಅಧಿಕಾರಿಗಳಿಗೆ ಇದ್ರಿ ಜೈಲಲ್ಲಿ ಇವತ್ತು ಯಾರು ಕೈದಿಗಳು ಇರ್ತಾರಲ್ಲ. ಅಂದ್ರೆ ಇವ್ರನ್ನ ಈ ಪಾಪದಿಂದ ಬಿಡಿಸಲು ಯಾರಿಂದಲೂ ಆಗಲ್ಲ. ಒಬ್ಬನಿದ್ದಾನೆ. ನನ್ನ ಜೀವಿತದಲ್ಲೂ ಪ್ರೇರೆ ಡಾಕ್ಟರ್ ಹೇಳಿದ್ರು, ನನ್ನ ಲಿವರ್ ಎಲ್ಲ ಕುಡಿದು ಡ್ಯಾಮೇಜ್ ಆದಾಗ ಡಾಕ್ಟ್ರು ಹೇಳಿದರು, ನೆಕ್ಸ್ಟ್ ನೀನು ಕುಡಿದ್ರೆ ನಿನ್ನ ದೇಹದಲ್ಲಿರುವಂಥ ಲಿವರ್ ಡ್ಯಾಮೇಜ್ ಆಗಿ ಬ್ಲಾಸ್ಟ್ ಆಗಿ ಸತ್ತೋಗ್ತೀಯ. ಲಿವರ್ ಬ್ಲಾಸ್ಟ್ ಆಗಿ ನೀನು ಸಾಯ್ತೀಯ. ಚಿಕ್ಕ ವಯಸ್ಸಿನಲ್ಲೇ ಭಯಂಕರವಾದಂಥ ಕುಡುಕನು ಪ್ರೇರೆ. ನಾನು 15-16 ವರ್ಷದಿಂದಲೇ ನಾನು ಕುಡುಕನು. ಭಯಂಕರ ಚಿಕ್ಕ ವಯಸ್ಸಿನಲ್ಲೇ ಕುಡಿದು ನನ್ನ ಜೀವಿತದಿಂದ ಹೊರಗಡೆ ಬರೋದಕ್ಕೆ ಸಾಧ್ಯನೇ ಆಯ್ತಾ ಇಲ್ಲ. ವೇಷವಾಟಿಕೆ ಜೀವಿತದಿಂದ ಹೊರಗಡೆ ಬರೋದಕ್ಕೆ ಸಾಧ್ಯನೇ ಆಯ್ತಾ ಇಲ್ಲ. ಯಾರೋ ಆ ದಿವಸದಲ್ಲಿ ನನ್ನ ಬಳಿಗೆ ಬಂದು ಯೇಸು ಕ್ರಿಸ್ತನ ವಾರ್ತೆಯನ್ನು ನನ್ನ ಬಳಿಗೆ ತಂದರು. ಒಬ್ಬನಿದ್ದಾನೆ ನಿನ್ನನ್ನು ಬಿಡಿಸೋದಕ್ಕೆ, ಒಬ್ಬನಿದ್ದಾನೆ ಆತನನ್ನು ನಂಬುವಂಥ ಆ ತಂದೆಯಾದ ಪರಮಾತ್ಮನ ಮಗನ ಸುವಾರ್ತೆ ಒಂದು ದಿವಸ ನನ್ನ ಬಳಿಗೆ ತಂದರು. ಆ ಮಾತನ್ನು ನೋಡ್ಕೋಣ. ಯೋಹಾನನು ಬರೆದ ಸುವಾರ್ತೆ 8ನೇ ಅಧ್ಯಾಯ 36ನೇ ವಚನ. ನಮ್ಮನ್ನು ಇದರಿಂದ ಬಿಡಿಸಲು ಯಾರು ಶಕ್ತನು? ಅಂಧಕಾರದ ದೊರೆತನಗಳಿಂದ ನಮ್ಮನ್ನು ಬಿಡಿಸಲು ಒಬ್ಬನಿದ್ದಾನೆ ಪ್ರಿಯರೇ. ಯೋಹಾನನು ಬರೆದ ಸುವಾರ್ತೆ 8ನೇ ಅಧ್ಯಾಯ 36ನೇ ವಚನ. ಆದದ್ದರಿಂದ ಮಗನು ನಿಮ್ಮನ್ನು ಬಿಡುಗಡೆ ಮಾಡಿದರೆ ನಿಜವಾಗಿ ನಿಮಗೆ ಬಿಡುಗಡೆಯಾಗುವುದು. ಯಾರೀ ಮಗನು? ಆ ತಂದೆಯಾದ ಸರ್ವೇಶ್ವರನ ಮಗನು, ಆ ಪರಮಾತ್ಮನ ಮಗನು ನಿಮಗೆ ಬಿಡುಗಡೆ ಮಾಡಿದರೆ ವ್ಯಭಿಚಾರದಿಂದನೋ, ಕೊಲೆಯಿಂದನೋ, ಹಾದ್ರ ಮಾಡುವುದರಿಂದನೋ, ಸುಳ್ಳು ಹೇಳುವುದರಿಂದನೋ, ಮನಃಶಾಂತಿ ಇಲ್ಲದವರಾಗಿರುವುದರಿಂದನೋ, ಎಂತರಿಂದ ಬೇಕು ಬಿಡುಗಡೆ? ಸಕಲ ಪಾಪಕ್ಕಾಗಿ ತ್ಯಾಗಿಯಾಗಿರುವ ಆ ಯೇಸುವನ್ನು ನಂಬಿದರೆ ನಿನ್ನ ಪಾಪ ಓಡಿ ಹೋಗುತ್ತದೆ. ಎಲೇ ಕಷ್ಟಪಡುವವರೇ, ಹೊರೆ ಹೊತ್ತವರೇ, ಪಾಪದ ಭಾರ ಹೊತ್ತಿರುವವರೇ, ಶಾಪದ ಹೊರೆ ಹೊತ್ತಿರುವವರೇ, ನೀವೆಲ್ಲರೂ ನನ್ನ ಬಳಿಗೆ ಬನ್ನಿರಿ. ನಿಮ್ಮ ಭಾರ ನೀಗಿ ಹೋಗುವುದು. ನಿಮ್ಮ ಪಾಪ ಕಡು ಕೆಂಪಾಗಿದ್ದರೂ ಹಿಮದಂತೆ ಬೆಳಗ್ಗೆ ಮಾಡುತ್ತೇನೆ ನಾನು. ದೆವ್ವದ ಸ್ವಭಾವ ಇದೆಯಾ? ದೇವರ ಹಾಗೆ ಮಾಡ್ತೀನಿ. ನೀನು ದೇವರಾಗಿರಬೇಕು. ದೇವರ ಗುಣಲಕ್ಷಣವನ್ನು ಧರಿಸ್ಕೊಳ್ಳೋ ರೀತಿಯಲ್ಲಿ ಯೇಸು ಪ್ರಭು ಮಾಡೋದಕ್ಕೆ ಶಕ್ತನು ಆತನು.
ನೋಡೋಣ ಇನ್ನೊಂದ್ಸರಿ ಅದೇ ಮಾತ್ರ ಓದೋಣ. ಆದದ್ದರಿಂದ, ಯಾವುದದ್ದರಿಂದ? ನೀನು ಮಾಡುತ್ತಿರುವಂಥ ಪಾಪದ ಅಮಲಿನಿಂದ ಜ್ಞಾನಹೀನನಾಗಿ ಸೆರೆಗೆ ಹೋಗಿದೆಯಲ್ಲ, ಬುದ್ಧಿಹೀನನಾಗಿ ಸೆರೆಗೆ ಹೋಗಿದೆಯಲ್ಲ, ಬುದ್ಧಿಹೀನನಾಗಿ ಮೂಢನಾಗಿ ವೇಷವಾಟಿಕೆಯ ಜೀವನದಲ್ಲಿ ಇಳಿದಿದೆಯಲ್ಲ, ಮೂಢನಾಗಿ ಕುಡುಕನಾಗಿ ನಿನ್ನ ಹಣ ಸಂಪಾದನೆ ಮಾಡೋದೆಲ್ಲ ನಿನ್ನ ಕುಡುಕತನಕ್ಕೆ ನೀನು ಕೊಟ್ಟು ನಿನ್ನ ದಾಸನ ಭಾವದಲ್ಲಿ ಇದೆಯಲ್ಲ, ಮತ್ತೊಬ್ಬರ ಕೆಳಗಡೆ ನೀನು ಸ್ವಂತ ವ್ಯವಹಾರದಲ್ಲಿದ್ದಂಥ ನೀನು ಜೀತದ ಹಾಳಾಗಿದೆಯಲ್ಲ ಈ ದಿನ, ಅದರಿಂದ ಬಿಡುಗಡೆ ಮಾಡ್ತೀನಿ ಅಂತ ಇದ್ದಾನೆ ದೇವರು. ಆದುದರಿಂದ ಮಗನು, ತಂದೆಯಾದ ಪರಮಾತ್ಮನ ಯೇಸು ಕ್ರಿಸ್ತನ ಮಗನು, ಪಾಪ ವಿಮೋಚನೆಗೋಸ್ಕರ ಈ ಲೋಕಕ್ಕೆ ಬಂದಂಥ ಪರಮಾತ್ಮನ ಮಗನಾದ ಯೇಸು ಕ್ರಿಸ್ತನು ಬಿಡುಗಡೆ ಮಾಡಿದರೆ ಅದು ನಿಜವಾದ ಬಿಡುಗಡೆ. ಈಗಿರುವಂಥ ಬಿಡುಗಡೆ ನಿಜವಾದ ಬಿಡುಗಡೆ ಅಲ್ಲ. ಈಗಿರುವಂಥ ಬಿಡುಗಡೆ ತಾತ್ಕಾಲಿಕವಾದಂಥ ಬಿಡುಗಡೆ, ಕ್ಷಣಿಕವಾದಂಥ ಬಿಡುಗಡೆ, ನಿಮಿಷಗಳ ಬಿಡುಗಡೆ, ಗಂಟೆಗಳ ಬಿಡುಗಡೆ, ಒಂದು ದಿನದ ಬಿಡುಗಡೆ ಅಷ್ಟೇ. ಮಾರನೇ ದಿವಸದಿಂದ ಅದೇ ಕುಡುಕುತನದ ಸೆರೆಗೆ ಹೋಗ್ತೀಯ, ಅದೇ ವಿಚಾರದ ಸೆರೆಗೆ ಹೋಗ್ತೀಯ, ಅದೇ ಸುಳ್ಳು ಹೇಳುವಂಥ ಬದುಕಿನ ಸೆರೆಗೆ ಹೋಗ್ತೀಯ, ಅದೇ ಅಸಮಾಧಾನಕರವಾದಂಥ ಜೀವಿತಕ್ಕೆ ನೀನು ಸೆರೆಗೆ ಹೋಗುವವನಾಗಿರ್ತೀಯ. ಅದಕ್ಕೆ ಯೇಸು ಪ್ರಭು ಹೇಳ್ತಿದ್ದಾರೆ, ಆದ್ದರಿಂದ ಮಗನಾದ ನಾನು ನಿನಗೆ ಬಿಡುಗಡೆ ಮಾಡ್ತೀನಲ್ಲ, ಅದು ನಿಜವಾದ ಬಿಡುಗಡೆ. ಈ ದಿನ ನನ್ನ ಜೀವಿತದಲ್ಲಿ ಯೇಸು ಕ್ರಿಸ್ತನು ಮಾಡಿರುವಂಥ ಬಿಡುಗಡೆ ಉನ್ನತವಾದಂಥ ಬಿಡುಗಡೆ. ಅದು ಯಾವ ಡಾಕ್ಟ್ರಿಂದನೂ ಬಿಡಿಸಲು ಆಗಲಿಲ್ಲ, ಯಾವ ಇನ್ಸ್ಪೆಕ್ಟರ್ಗಳು ಅಧಿಕಾರಿಗಳು ನನ್ನನ್ನು ಬಿಡಿಸೋದಕ್ಕೆ ಆಗಲಿಲ್ಲ. ಆ ಪಾಪದ ಸೆರೆಯಿಂದ ಪ್ರಭು ಆಗಿರುವಂಥ ಯೇಸು ಕ್ರಿಸ್ತನನ್ನು ಬಿಡಿಸಿದನು. ಪ್ರೇಮ 24 ಗಂಟೆ ಕೆಟ್ಟ ಆಲೋಚನೆ, ಹೃದಯದಲ್ಲಿ ಕೆಟ್ಟ ಆಲೋಚನೆ ಬರಬೇಕು, ಅದನ್ನು ಮಾಡಬೇಕು, ಕೆಟ್ಟದನ್ನು ಅನುಭವಿಸ್ಬೇಕು, ಇದರಲ್ಲಿ ಸುಖ ಐತೆ ಅಂದುಕೊಂಡು ಹೋಗಿ 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 ಒಂದು ದಿವಸ ಒಂದು ದುಷ್ಟ ಶಕ್ತಿಯ ಕೈಗೆ ಸಿಕ್ಕಾಕೊಂಡೆ ನಾನು. ಆ ಪಾಪದಿಂದ ಹೊರಗಡೆ ಬರೋಕ್ಕಾಗ್ತಿಲ್ಲ, ಆ ನಶೆಲೇ ಇರಬೇಕು. ಗಾಂಜಾ ಹೊಡಿತಾ ಇರ್ತೀವಿ, ಬೆಳಗಿನ ಸಮಯ ಗಾಂಜಾ ಹೊಡಿತಾನೆ ಇರಬೇಕು. ಜೀವನ ಬೀದಿ ಪಾಲಾಗ್ತಾ ಇರ್ತದೆ. ಹೆಂಡತಿ ಬೀದಿ ಪಾಲಾಗ್ಬಿಡ್ತಿರ್ತದೆ, ಚಿಕ್ಕ ಮಕ್ಕಳು ಕೊಡೋದು ಚಿಂತೆ ಇಲ್ಲ. ನಾನು ಮಾತ್ರ ಯಾವಾಗೂ ನಶೆಲಿರಬೇಕು. ಕುಡಿದ್ರೆ ಹೆಂಗೆ ಕುಡಿಬೇಕು, ನಶೆ ಫುಲ್ ಕಿಕ್ಕು ಫುಲ್ ಟೈಟ್ ಆಗೋರು ಕುಡಿಬೇಕನ್ನೋ ಆಲೋಚನೆಗಳು. ಹೌದಾ? ಖೈದಿಯಾಗಿದ್ದಂಥ ನನ್ನನ್ನು ಬಿಡಿಸಿದದ್ದು ಯಾರು? ಯೇಸು ಕ್ರಿಸ್ತನ ಪ್ರೇರೆ. ಯೇಸು ಕ್ರಿಸ್ತನು ನಿಜವಾದ ಸ್ವತಂತ್ರವನ್ನು ಕೊಟ್ಟು ನನ್ನ ಜೀವಿತದಲ್ಲಿ. ಏನು ಬೇರೆ? ಗಲಾತ್ಯ ಬರೆದ ಪತ್ರಿಕೆ ಅಂತ ನೋಡಿ, ಸತ್ಯವೇದ ಗ್ರಂಥದಲ್ಲಿ ಒಂದು ಮಾತು, ಗಲಾತ್ಯ ಬರೆದ ಪತ್ರಿಕೆ ಅಂತ ಐತೆ. ಒಂದು ಸಾರಿ ಬೇರೆ ನೀವು ಬೈಬಲ್ ಎನ್ನುವಂಥ ಸತ್ಯವೇದ ಗ್ರಂಥವನ್ನು ಪ್ಲೇಸ್ಟೋರಲ್ಲಿ ನೀವು ಡೌನ್ಲೋಡ್ ಮಾಡ್ಕೊಳ್ಬೇರೆ, ಈ ಆ್ಯಪಲ್ಲಿ ಇರುವಂಥ ಆ ಮಾತುಗಳನ್ನು ನೀವು ನೋಡಿ, ನಿಜವಾಗಲೂ ಆ ಮಾತುಗಳು ನಿಮ್ಮ ಜೀವಿತಗಳನ್ನು ಬದಲಾಯಿಸೋದಕ್ಕೆ ಬಲ ಕೊಡುತ್ತೆ, ಧೈರ್ಯ ಕೊಡುತ್ತೆ. 5ನೇ ಅಧ್ಯಾಯ 5ನೇ ಅಧ್ಯಾಯ ಗಲಾತ್ಯ ಬರೆದ ಪತ್ರಿಕೆ 5ನೇ ಅಧ್ಯಾಯ 1ನೇ ವಚನ. ಕ್ರಿಸ್ತನು ನಮ್ಮನ್ನು ಸ್ವತಂತ್ರದಲ್ಲಿರಿಸಬೇಕೆಂದು ನಮಗೆ ಬಿಡುಗಡೆ ಮಾಡಿದನು. ಕ್ರಿಸ್ತನು ನಾವು ಸ್ವತಂತ್ರದಲ್ಲಿ ಇರಬೇಕೆಂದು ನಮಗೆ ಬಿಡುಗಡೆ ಮಾಡಿದನು. ನಿಜವಾದ ಸ್ವತಂತ್ರನು ಯಾರು ಗೊತ್ತಾ? ಯೇಸು ಕ್ರಿಸ್ತನನ್ನು ಆತ್ಮರಕ್ಷಕನಾಗಿಯೂ ಪಾಪ ವಿಮೋಚಕನಾಗಿಯೂ ಅಂಗೀಕಾರ ಮಾಡಿಕೊಂಡು ತನ್ನ ಪಾಪಗಳನ್ನು ಯಾವನು ತೊಳೆದುಕೊಂಡಿದ್ದಾನೋ, ಆತನ ರಕ್ತದಿಂದ, ಆತನ ಶುದ್ಧದ ರಕ್ತದಿಂದ ಯಾವನು ತನ್ನನ್ನು ತಾನು ತೊಳಕೊಂಡು, ನನ್ನ ಪಾಪಾತ್ಮನು ದೇವರು ನನ್ನನ್ನು ಕ್ಷಮಿಸು, ನನಗೆ ಹೊಸ ಜೀವನ ಕೊಡುವಂತ ಯಾರು ದೇವರ ಮುಂದೆ ಮೊರೆ ಇಟ್ಟು ಪಾಪಗಳನ್ನು ತೊಳೆದುಕೊಂಡು ದೀಕ್ಷಾಸ್ನಾನದ ಮೂಲಕ ಹೊರಗಡೆ ಬಂದಿದ್ದಾನೋ ಆತನೇ ನಿಜವಾದ ಸ್ವತಂತ್ರನು. ಈ ಸ್ವತಂತ್ರದಿಂದ ಹೊರಗಡೆ ಬರಬೇಕಾದ್ರೆ ಏನು ಮಾಡಬೇಕಾದದ್ದೇನು ಪ್ರೇರೆ? ಒಂದು ಉತ್ತಮವಾದಂಥ ಕಾರ್ಯ ಬೈಬಲಲ್ಲಿ ಬರೆಸಿದೆ ಪ್ರೇರೆ. ರೋಮ ಬರೆದ ಪತ್ರಿಕೆ ಒಂದು ಸಾರಿ ನೋಡೋಣ. ಇದೇ ಸತ್ಯವೇದದಲ್ಲಿರುವಂಥ ಮಾತು. ರೋಮ ಬರೆದ ಪತ್ರಿಕೆ 6ನೇ ಅಧ್ಯಾಯ 5ನೇ ವಚನದಲ್ಲಿ ಕೆಲವು ಮಾತುಗಳು ದೇವರು ಬರೆಸಿದ್ದಾರೆ ಪ್ರೇರೆ. 6ನೇ ಅಧ್ಯಾಯ 5ನೇ ವಚನ ಓದೋಣ. 5ನೇ ವಚನದಿಂದ ಓದಿಕೊಳ್ಳೋಣ. ಓಕೆ. ಹೇಗೆಂದರೆ ನಾವು ಆತನ ಮರಣಕ್ಕೆ ಸರಿಸಮಾನವಾದ ಮರಣವನ್ನು ಹೊಂದಿ ಆತನಲ್ಲಿ ಐಕ್ಯವಾಗಿದ್ದರೆ, ಆತನ ಪುನರುತ್ಥಾನಕ್ಕೆ ಸದೃಶ್ಯವಾದ ಪುನರುತ್ಥಾನವನ್ನು ಹೊಂದಿ ಆತನಲ್ಲಿ ಐಕ್ಯವಾಗುವೆವು. ಕೆಲವರಿಗೆ ಮಾತಾಡ್ತಾ ಆಗಲ್ಲ, ನಾನು ಬಿಡಿಸಿ ಹೇಳ್ತೀನಿ. ಅಂದರೆ ಐಕ್ಯವಾಗುವೆವು. ಪಾಪದೀನ ಸ್ವಭಾವವು ನಾಶವಾಗಿ ನಾವು ಇನ್ನು ಪಾಪದ ವಶದಲ್ಲಿರದಂತೆ ನಮ್ಮ ಪೂರ್ವ ಸ್ವಭಾವವನ್ನು ಕ್ರಿಸ್ತನ ಕೂಡ ಶಿಲುಬೆಗೆ ಹಾಕಲ್ಪಟ್ಟವರೆಂದು ತಿಳಿದಿದ್ದೇವೆ. ಸತ್ತವನ್ನು ಪಾಪದ ವಶದಿಂದ ಬಿಡುಗಡೆ ಹೊಂದಿದ್ದಾನಷ್ಟೇ. ಈ ಮಾತಿನ ಅರ್ಥವೇನೆಂದರೆ, ಯೇಸು ಕ್ರಿಸ್ತನು ನಮ್ಮೆಲ್ಲರ ಪಾಪದ ವಿಮೋಚನೆಗೋಸ್ಕರ ಸತ್ತಂಥ ಕಾರಣಕ್ಕೆ ನಾವೇನು ಮಾಡಬೇಕಂದ್ರೆ ಆತನ ನಾಮದಲ್ಲಿ ದೀಕ್ಷಾಸ್ನಾನ ಎಂಬುವಂಥ ಶ್ರೇಷ್ಠ ಕಾರ್ಯವನ್ನು ನಮ್ಮ ದೇಹದಲ್ಲಿ ನಾವು ಹೊಂದಬೇಕು. ದೀಕ್ಷಾಸ್ನಾನ ಅಂದರೆ ಅನೇಕರು ಅಂತಾರೆ ಪ್ರೇರೆ, ಅನೇಕರಿಗೆ ಗೊತ್ತಿರಲ್ಲ. ನೀವು ಕನ್ವರ್ಟ್ ಆದ್ರ ಅಂತಾರೆ. ನೀವು ಯೇಸು ಕ್ರಿಸ್ತನ ಕನ್ವರ್ಟ್ ಅಂದರೆ ಪ್ರೇರೆ
ಜನರ ದೃಷ್ಟಿಯಲ್ಲಿ ಕನ್ವರ್ಟು, ದೇವರ ದೃಷ್ಟಿಯಲ್ಲಿ ನನ್ನ ದೃಷ್ಟಿಯಲ್ಲಿ ಏನು ಗೊತ್ತಾ, ಮಾನಸಾಂತರ. ಅಂದರೆ ದೇವರೇ ನಾನು ಪಾಪಿ ಆಗಿದ್ದೇನೆ, ಈ ಲೋಕದಲ್ಲಿ ನನಗೆ ಬಿಡುಗಡೆ ಇಲ್ಲ, ಈ ಲೋಕದಲ್ಲಿ ನನಗೆ ನಿಜವಾದ ಶಾಂತಿ ಇಲ್ಲ, ನಾನು ಪಾಪಾತ್ಮನಾಗಿದ್ದೇನೆ, ನನ್ನ ಪಾಪಕ್ಕೆ ನೀನು ಶಿಕ್ಷಿಸದೆ ನನ್ನ ಪಾಪವನ್ನು ತೊಳೆದು ನನ್ನನ್ನು ಶುದ್ಧ ಮಾಡುವಂಥ ನನ್ನನ್ನು ನಾನು ಒಪ್ಪಿಸಿ ಕೊಡುವುದರಿಂದ ಆ ದೀಕ್ಷೆ ಸ್ಥಾನ ಕೊಡಲ್ಪಡುತ್ತದೆ ಪ್ರೇಮೆ. ಅಂದರೆ ನೀರಲ್ಲಿ ಮುಳುಗಿಸುವಾಗ ಪಾಪದ ಪಾಲಿಗೆ ಸತ್ತು ನೀತಿವಂತನಾಗಿ ಜೀವಿಸುವಂಥದ್ದು. ನೀರಿನಲ್ಲಿ ಮುಳುಗಿದಾಗ ನಿನ್ನ ಹಳೆ ಪಾಪಗಳು ಕ್ಷಮಿಸಲ್ಪಟ್ಟವು. ಈಗ ನೀನು ಬದುಕುವುದಾದರೆ ಕ್ರಿಸ್ತನ ನಾಮದಲ್ಲಿ ನೀನು ಬದುಕಬೇಕು. ಯಾಕಂದರೆ ನಿನಗೋಸ್ಕರ ಪ್ರಾಣ ಕೊಟ್ಟವನು ಯೇಸು ಕ್ರಿಸ್ತನು. ನಾವು ಅನೀತಿವಂತರು ನೋಡಿ, ನಾವು ಅನೀತಿವಂತರು ಪಾಪಿಗಳಾಗಿದ್ದಾಗಲೂ ಆತನು ನಮ್ಮ ಮೇಲೆ ತನ್ನ ಪ್ರಾಣವನ್ನು ನಮಗೋಸ್ಕರ ತನ್ನ ಪ್ರಾಣವನ್ನೇ ಕೊಟ್ಟದ್ದರಲ್ಲಿಯೇ ದೇವರ ಪ್ರೀತಿ ಇಂಥದ್ದೆಂದು ಕಂಡು ಬರ್ತದೆ ಪ್ರೇರೆ. ನಮಗೋಸ್ಕರ ಪ್ರಾಣ ಕೊಟ್ಟನು ಪ್ರೇರೆ. ನೀತಿವಂತನಿಗೋಸ್ಕರ ಯಾರಾದರೂ ಪ್ರಾಣ ಕೊಟ್ಟರೂ ಕೊಡಬಹುದು, ಅಪರೂಪ. ಆದರೆ ಅನೀತಿವಂತರು ಪಾಪಿಗಳಾಗಿದ್ದಾಗಲೂ ನಮಗೋಸ್ಕರ ಪ್ರಾಣ ಕೊಟ್ಟದ್ದು ಯೇಸು ಕ್ರಿಸ್ತನ ಪ್ರೀತಿಯಾಗಿದೆ ಪ್ರೇರೆ. ಇದು ಭ್ರಮೆಯಲ್ಲ, ಇದು ಸುಳ್ಳಲ್ಲ ಪ್ರೇರೆ. ನಿಜವಾಗಿ ಹೇಳ್ತಾ ಇದ್ದೀನಿ, ಅರ್ಥ ಮಾಡ್ಕೊಳ್ಳಿ. ಒಂದೇ ಒಂದು ಸಾರಿ ನಂಬಿ ನೋಡಿ, ನಂಬಿದರೆ ದೇವರ ಮಹಿಮೆಯನ್ನು ಕಾಣ್ತೀರಾ. ದೇವರೇನೋ, ದೇವರ ಶಕ್ತಿ ಏನೋ, ದೇವರ ಪ್ರೀತಿ ಏನೋ, ದೇವರ ಪರಿಶುದ್ಧತೆ ಏನೋ ನಿನಗೆ ತಿಳಿದು ಬರ್ಬೇಕಂದ್ರೆ ನೀನು ಒಂದು ಸಾರಿ ನಂಬು, ಆಗ ನೀನು ದೇವರ ಮಹಿಮೆಯನ್ನು ಕಾಣ್ತೀಯ. ಒಂದು ಸಾರಿ ಕೂಗು. ನೀನು ಕುಲಕ್ಕೋ, ಮತಕ್ಕೋ, ಜಾತಿಗೋ, ಭಾಷೆಗೋ, ವರ್ಗಕ್ಕೋ, ದೇಶಕ್ಕೋ ಸಂಬಂಧಪಟ್ಟಂಥದ್ದಲ್ಲ ನಾನು ಹೇಳ್ತಾ ಇರೋದು. ಇಡೀ ಜಗತ್ತಿಗೆ ಸಂಬಂಧಪಟ್ಟಂಥ ದೇವರ ಕುರಿತು ಹೇಳ್ತಾ ಇದ್ದೀನಿ. ದೇವರುಗಳಿಗೆ ಮಹಾದೇವರು, ಮಹಾರಾಜನು ಆತನು ಪ್ರಿಯರೇ. ಎಲ್ಲರಿಗೂ ಒಬ್ಬ ತಂದೆ ಇರ್ತಾನಲ್ವಾ? ಮನೇಲಿ 4 ಜನ ಮಕ್ಕಳಿದ ಒಬ್ಬ ತಂದೆ ಇರ್ತಾನಲ್ವಾ? ನೀವು ನಂಬಿರುವಂಥ ದೇವರುಗಳಿಗೆ ಒಬ್ಬ ದೇವರಿದ್ದಾನೆ. ಆತನು ಮಹಾರಾಜನು ಪ್ರಿಯರೇ, ಮಹಾಬಲಾಢ್ಯನು ಆತನು. ನಂಬಿ ಪ್ರಿಯರೇ, ನಂಬಿ. ಮತ್ತೊಂದು ವಚನವನ್ನು ನೋಡಿ ಮುಗಿಸಿಕೊಳ್ಳೋಣ. ನೋಡ್ವಾ, ದೀಕ್ಷೆ ಸ್ನಾನದ ಮೂಲಕ ನಮ್ಮ ಪಾಪ ವಿಮೋಚನೆಗಳಾಗುತ್ತೆ. ಕಡೆ ಮಾತಾದೇನು ಇನ್ನೊಂದ್ಸರಿ ಓದಿಕೊಳ್ಳೋಣ. 7ನೇ ವಚನ. ಸತ್ತವನು ಪಾಪದ ವಶದಿಂದ ಬಿಡುಗಡೆ ಹೊಂದಿದಾನಷ್ಟೇ. ಏನು ಸತ್ತರೆ ಬಿಡುಗಡೆನಾ? ಸತ್ತರೆ ಪಾಪದ ವಶದಿಂದ ಬಿಡುಗಡೆನಾ? ಸಾಯೋದು ಅಂದರೆ ಪಾಪದ ಪಾಲಿಗೆ ನೀನು ಸತ್ತು ದೀಕ್ಷೆ ಸ್ನಾನ ತೆಗೆದುಕೊಂಡು ಯೇಸು ಕ್ರಿಸ್ತನ ನಾಮದಲ್ಲಿ ನೀನು ಬಿಡುಗಡೆ ಹೊಂದಿದವನಾಗಿರ್ತೀಯ. ಯೇಸು ಕ್ರಿಸ್ತನ ನಾಮದಲ್ಲಿ ನೀನು ದೀಕ್ಷಾ ಸ್ನಾನ ತೆಗೆದುಕೊಂಡ್ರೆ ಪಾಪದ ವಶದಿಂದ, ಅಂದರೆ ನೀನು ಪಾಪದ ಪಾಲಿಗೆ ಸತ್ತವನು, ಹಳೆ ಸ್ವಭಾವವನ್ನು ಬಿಡಬೇಕು. ಇವಾಗ ನೀನು ದೇವ್ರು ಖಂಡಿತ ಸಹಾಯ ಮಾಡ್ತಾರೆ, ಖಂಡಿತ 100% ನಿನ್ನ ಕೈಯಲ್ಲಿ ಆಗದಿರೋದು ದೇವ್ರು ಮಾಡ್ತಾರೆ. ಆತನ ಪಾದಕ್ಕೆ ಅಡ್ಡ ಬಿಡು. ನನ್ನ ಪಾಪಾತ್ಮನ ದೇವರು ನನ್ನ ಪಾಪವನ್ನು ಕ್ಷಮಿಸು, ನನಗೆ ಹೊಸ ಜೀವನ ಕೊಡುವಂತ ನೀನು ಕೇಳು. ಖಂಡಿತ ದೇವರು ತನ್ನ ಬಳಿಗೆ ಬರುವ ಪಾಪಿಗಳಿಗೆ ತಳ್ಳುವಂಥವನಲ್ಲ. ಮತ್ತೆ ನನ್ನ ಪಾಪಾತ್ಮನ ನಾನು ದ್ರೋಹಿ ಅಂತ ಮನುಷ್ಯರ ಮುಂದೆ ಒಪ್ಪಿಕೊಳ್ಳುವಂಥ ಅವಶ್ಯಕತೆ ಇಲ್ಲವೇ ಇಲ್ಲ. ಏಕಾಂತವಾದ ಕೊನೆಗೆ ಹೋಗು, ಮೊಣಕಾಲೂರಿ ಕೈ ಮುಗಿದು, ದೇವರೇ ನನ್ನಿಂದ ತಪ್ಪಾಗಿದೆ, ಇಷ್ಟು ವರ್ಷ ನಿನ್ನನ್ನು ತಿಳಿಯದೆ ಪಾಪ ವಿಮೋಚಕನು ಯಾರೋ, ಆತ್ಮರಕ್ಷಕನು ಯಾರೋ, ಬಿಡುಗಡೆ ನ್ಯಾಯಕೇನು ಯಾರೋ ಅಂತ ನಾನು ತಿಳಿಯದೆ ನಮ್ಮ ಪೂರ್ವಿಕರು ತೋರಿಸಿದಂಥ ಮಾರ್ಗದಲ್ಲಿ ಹೋಗಿ ನಾನು ಜೀವಿತದಲ್ಲಿ ಸಮಾಧಾನವಿಲ್ಲದಂತೆ ಆಗಿದ್ದೇನೆ. ದೇವರೇ, ನನಗೆ ಮಾರ್ಗವನ್ನು ದರ್ಶನ ತೋರಿಸು. ನಿನ್ನ ಹೆಜ್ಜೆ ಜಾಡಿನ ನಾನು ನಡೆಸುವಂಥ ಒಂದು ಸಾರಿ ನೀನು ಮೊರೆಯಿಡು. ಆ ಮೊರೆಯನ್ನು ಲಾಲಿಸಿ ದೇವರು ನಿನಗೆ ಸ್ವತಂತ್ರ, ಸತ್ಯವಾದ ಸ್ವತಂತ್ರ, ನಿತ್ಯವಾದ ಸ್ವತಂತ್ರವನ್ನು ಕೊಡೋದಕ್ಕೆ ದೇವರು ಶಕ್ತನಾಗಿದ್ದಾನೆ ಪ್ರೇರೆ. ಕೋಟ್ಯಾಂತರ ಜನ ಸುಮ್ಮನೆ ನಂಬಿಲ್ಲ ಯೇಸು ಪ್ರಭುನ, ಏನೋ ಹಣ ಆಸ್ತಿಗೋಸ್ಕರ. ಏನು ಪ್ರೇರೆ, ಕೋಟ್ಯಾಂತರ ರೂಪಾಯಿ ಇರೋರೇ ಯೇಸು ಪ್ರಭುನ ನಂಬ್ತಾರೆ. ಏನು ಅವ್ರು ಕೊಟ್ಟು ನಾವು ಇದು ಮಾಡೋಕ್ಕಾಗತ್ತೆ ಪ್ರೇರೆ? ಕೋಟ್ಯಾಂತರ ರೂಪಾಯಿ ಕೊಳಿತಾ ಇದೆ, ಅವ್ರು ಒಪ್ತಾರೆ. ಅವರು ದೊಡ್ಡ ದೊಡ್ಡ ಪೂಜಾರಿಗಳೇ ನಂಬಿದಾರಂದ್ರೆ ಒಂದು ಚೂರು ಆಲೋಚನೆ ಮಾಡಿ ಪ್ರೇರೆ. ದೇವ್ರಿಗೆ ಇನ್ನೊಂದು ಹಣ ಕೊಟ್ಟು ನಾವು ಖರೀದಿ ಮಾಡುವಂಥದ್ದು, ಹಣದಿಂದ ಅವ್ರಿಗೆ ಪ್ರೀತಿ ಗಳಿಸುವಂಥ ಮಾಡೋ ಕಾರ್ಯದಲ್ಲಿ ಇಷ್ಟ ಆಗಲ್ಲ. ಬಲವಂತದಿಂದ ಮದುವೆ ಮಾಡಿದ್ರೆ ಏನಾಗುತ್ತೆ, ಒಂದು ವರ್ಷದಲ್ಲೇ ಡಿವೋರ್ಸ್ ಆಗುತ್ತೆ. ದೇವ್ರಿಗೆ ಅಂಥವ್ರು ಬೇಕಾಗಿಲ್ಲ. ನೀನು ಮನಸ್ಸಾರೆ ಪ್ರೀತಿಸಬೇಕು. ನೀನು ಪ್ರೀತಿಸುವಂಥ ಪ್ರೇಯಸಿ ಅವಳು ಪ್ರೀತಿಸಬೇಕು. ಆಗ ನಿನಗೆ ಪ್ರೀತಿ, ನಿಜವಾದ ಪ್ರೀತಿ ಅದು ಅಲ್ವಾ? ಒಬ್ಬನೇ ಏಕಾಂತವಾಗಿ ಪ್ರೀತಿ ಮಾಡ್ಕೊಂಡು ಕುಡುಕನಾಗಿ, ಕಳ್ಳನಾಗಿ ಒಂದು ದಿವಸ ಸಾಯ್ಬೇಕಾಯ್ತದೆ, ಬೀದಿ ನಾಯಿ ಥರ. 2 ಸೈಡೇ ಇದ್ರೆ ಅಲ್ವಾ? ಹಂಗೆ ದೇವರು ಕೂಡ ನಿನ್ನಲ್ಲಿ ನನಗೋಸ್ಕರ ಪ್ರೀತಿ ಹುಟ್ಟಬೇಕು, ಆಗ ನಾನು ನಿನ್ನನ್ನು ಆಶೀರ್ವಾದಿಸ್ತೀನಿ ಅಂತಾರೆ. ಯಾರ ಮಾತು ಕೇಳ್ಕೊಂಡು ಬಂದ್ರೂ ಕೂಡ ದೇವರು ಇಷ್ಟಪಡ್ತಾರೆ. ಹಾಗಂತ ಯಾರು ನಂಬಬೇಡಿ. ಇನ್ನೊಬ್ರು ಮಾತನ್ನು ಕೇಳಿ ನಂಬಕ್ಕೊಬ್ಬ. ನಿಮ್ಮ ಮನಸ್ಸಲ್ಲಿ ಬತ್ತಾ ನಿಮ್ಮ ಮನಸ್ಸಿನಲ್ಲೇ ಬರಬೇಕು ದೇವ್ರ ಮೇಲೆ ಪ್ರೀತಿ. ದೇವ್ರು ಹೇಳುವಂಥ ಒಂದು ಕಡೆ ಮಾತನ್ನು ಹೇಳಿ ಮುಗಿಸ್ಕೊಳ್ದೋಣ. ಯೆಶಾಯನ ಪ್ರವಾದನೆ ಗ್ರಂಥ 52ನೇ ಅಧ್ಯಾಯ 3ನೇ ವಚನ. ಯೆಹೋವನ ಮಾತನ್ನು ಕೇಳಿರಿ, ಲಾಭ ಪಡೆಯದೆ ನಿಮ್ಮನ್ನು ಮಾರಿದೆನು.
ಲಾಭ ಪಡೆಯದೆ ನಿಮ್ಮನ್ನು ಮಾರಿದೆನು, ಹಣ ಕೊಳ್ಳದೆ ನಿಮ್ಮನ್ನು ಬಿಡುಗಡೆ ಮಾಡುವೆನು. ಲಾಭ ಪಡೆಯದೆ ನಿಮ್ಮನ್ನು ಮಾರಿದನಂತೆ ದೇವರು. ಒಂದು ದುಷ್ಟಶಕ್ತಿ ಐತೆ ಪ್ರೇರೆ, ಆತನ ಅಂಡರಲ್ಲಿ ಸಿಗಾಕೋಗ್ಬಿಟ್ಟಿದ್ರೆ. ದೇವರು ಎಷ್ಟೋ ಸಾರಿ ಪ್ರೇರೆ ನಿಮಗೆ ಕರೀತಾ ಇದ್ರು, ನಿಮಗೆ ಆಲೋಚನೆ ಇಲ್ಲ ಪ್ರೇರೆ. ದೇವ್ರು ಕರೀತಾ ಇದ್ದಾನಂತ ನೀವು ಕಿವಿ ಕೊಡ್ತಾ ಇಲ್ಲ. ಈ ಕಿವಿ ಇದೆಲ್ಲ ಕಿವಿ ಸಿನಿಮಾ ಸ್ಟೋರಿಗಳಿಗೋ, ಸೆಕ್ಸಿ ಹಾಡುಗಳಿಗೋ, ಪ್ರೇಸಿ ಅಥವಾ ಫೋನಲ್ಲಿ ಮಾತಾಡೋದಕ್ಕೋ, ಅಥವಾ ಜಗಳವನ್ನು ಕೇಳೋದಕ್ಕೋ, ಅಥವಾ ಹೊಟ್ಟೆ ಕಿಚ್ಚಿನ ಮಾತುಗಳನ್ನು ಕೇಳೋದಕ್ಕೋ, ಅಥವಾ ಚಾಡಿಯ ಮಾತುಗಳನ್ನು ಕೇಳೋದಕ್ಕೋ ಈ ಕಿವಿ ಕೊಡ್ತಾ ಇದ್ದೀವಿ ಹೊರತು ದೇವರ ಸ್ವರಕ್ಕೆ ನಾವು ಕಿವಿ ಕೊಡ್ತಾ ಇಲ್ಲಂತೆ. ದೇವ್ರ ಮತ್ತೆ ಎಲ್ಲಿ ಮಾತಾಡ್ತಾ ಇದ್ದಾನೆ? ಪ್ರತಿಯೊಬ್ಬರ ಅಂತರಾತ್ಮದಲ್ಲೂ ಮಾತಾಡ್ತಾ ಇದ್ದಾನೆ ಪ್ರೇರೆ. ಓಕೆನಾ? ಮತ್ತೆ ಸುವಾರ್ತೆ ಮೂಲಕ ಮಾತಾಡಿಸ್ತಾ ಇದ್ದಾರೆ, ತನ್ನ ಮಕ್ಕಳ ಮೂಲಕ. ನನ್ನ ಮಗನು ಈ ಸಾರಿ ಸುವಾರ್ತೆ ಕೇಳಿ ಬರ್ತಾನೆ, ಮತಕುಲದ ಹುಚ್ಚಿನಲ್ಲಿ ಸಾಯದೆ ನನ್ನ ಪ್ರೀತಿನ ಅರ್ಥ ಮಾಡ್ಕೊತಾನೆ ಅಂತ ದೇವ್ರು ಕಾಯ್ತಾ ಇದ್ರೆ. ನಿಮ್ಮನ್ನು ದೇವ್ರು ಮಾರಿದ್ರಂತೆ. ಫಸ್ಟು ಯೆಹೋವನ ಮಾತು ಕೇಳಿರಿ, ಲಾಭ ಪಡೆಯದೆ ನಿಮ್ಮನ್ನು ಮಾರಿದ್ದೇನು. ದುಷ್ಟಶಕ್ತಿ ಬಿಟ್ಕೊಟ್ಬಿಟ್ಟಿದ್ರು ಒಂದು ದಿವಸ ದೇವ್ರು. ಇವನು ಎಷ್ಟು ಸಾರಿ ಕರೆದ್ರು ನನ್ನ ಕಡೆ ಬರ್ತಾ ಇಲ್ಲ, ಹೋಗು ಅಂತ ಒಂದು ದುಷ್ಟಶಕ್ತಿಗೆ ಒಪ್ಪಿಸ್ಕೊಟ್ಬಿಟ್ಟಿದ್ರು. ಆ ದುಷ್ಟಶಕ್ತಿ ನಿಮ್ಮ ಮನೇನ ಹಾಳು ಮಾಡಿ, ನಿಮ್ಮ ಆರೋಗ್ಯನ ಹಾಳು ಮಾಡಿ, ನಿಮ್ಮ ನೆಮ್ಮದಿನ ಹಾಳು ಮಾಡಿ, ನಿಮ್ಮ ಸರ್ವನಾಶ ಮಾಡಿ ಆತ್ಮಹತ್ಯೆ ಮಾಡ್ಕೊಳ್ಳೋ ಪರಿಸ್ಥಿತಿ ನಿಮ್ಗೆ ತಂದುಬಿಟ್ಟಿದ್ದಾನೆ. ಈಗ ದೇವರ ಹೊಟ್ಟೆ ಕರಳು ಚುರುಕಂತೈತೆ. ಅದಕ್ಕೆ ದೇವರ ಹೇಳಿದ್ರೆ ಗೊತ್ತಾ? ಹಣ ಕೊಳ್ಳದೆ ನಿಮ್ಮನ್ನು ಬಿಡುಗಡೆ ಮಾಡುವೆನು. ಬನ್ನಿ ತಿರ್ಗ, ಹಣ ಬೇಡ ನನಗೆ, ನಿಮ್ಮಿಂದ ನಿಮ್ಮ ತೋಟದಿಂದ ನನಗೆ ಫಲ ಬೇಡ, ನಿಮ್ಮ ಕೊಠಡಿಯಿಂದ ನನಗೆ ಕುರಿಗಳು ಬೇಡ, ದನಗಳು ಬೇಡ, ಹಸುಗಳು ಬೇಡ, ಕೋಳಿಗಳು ಬೇಡ, ಕುರಿಗಳು ಬೇಡ, ಏನು ಬೇಡ. ನೀವು ಮಾತ್ರ ಬನ್ನಿ ನನ್ನ ಬಳಿಗೆ, ನೀನು ಮಾತ್ರ ಬೇಕು ನನಗೆ. ಮಗನೇ, ನೀನೊಬ್ಬನೇ ಸಾಕೊಳ್ಳೋ ನನಗೆ. ನಿನ್ನಲ್ಲಿರೋದೆಲ್ಲ ನಂದೇ. ಕೋಳಿ ನಂದು, ಕುರಿ ನಂದು, ಭೂಮಿ ನಂದು, ಆಕಾಶ ಸರ್ವವು ನನ್ನ. ನನಗೇನು ಕೊಡ್ತೀಯ ನೀನು? ನಿನಗೆ ನೀನೇ ಅರ್ಪಿಸು. ನಿನ್ನನ್ನು ನೀನೇ ಅರ್ಪಿಸು. ನಿನ್ನನ್ನು ನೀನು ಅರ್ಪಿಸಿದ್ರೆ ದೇವರು ಕೂಡ ತನ್ನನ್ನು ತಾನು ನಿನಗೋಸ್ಕರ ಸಮರ್ಪಿಸ್ಕೊಳ್ತಾನೆ. ತನ್ನ ಹೃದಯವನ್ನು ತೋರ್ಪಡಿಸ್ಕೊಳ್ತಾರೆ, ತನ್ನ ಪ್ರೀತಿಯನ್ನು ನಿನ್ನ ಮೇಲೆ ತೋರಿಸ್ತಾರೆ. ತಾಯಿಗಿಂತ ಮಿಗಿಲಾದ ಪ್ರೀತಿ, ತಂದೆಗಿಂತ ಮಿಗಿಲಾದಂಥ ಪ್ರೀತಿ, ಸಂಬಂಧಿಕರಿಗಿಂತ ಮಿಗಿಲಾದ ಪ್ರೀತಿ. ಆತನ ಪ್ರೀತಿ ನೀನು ಕಂಡುಕೊಂಡ್ರೆ, ಆತನ ಪ್ರೀತಿ ನೀನು ತಿಳ್ಕೊಬಿಟ್ರೆ ಹುಚ್ಚನಾಗ್ಬಿಡ್ತೇನೆ ನೀನು. ಕ್ರಿಸ್ತನಲ್ಲಿ ಹುಚ್ಚನಾಗ್ಬಿಡ್ತೇನೆ ನೀನು. ಎಷ್ಟೋ ಜನ ನೋಡಿ ಹುಚ್ಚುಚ್ಚಾಗಿ ತಿರುಗ್ತಾ ಇರ್ತಾರೆ, ಕರಪತ್ರಿಕೆ ಕೊಡ್ತಾರೆ, ದೇವ್ರು ನಿಮ್ಮನ್ನ ಕಾಪಾಡ್ತಾನೆ ಅಂತಾರೆ, ದೇವ್ರು ನಿಮ್ಮನ್ನ ಬಿಡಿಸ್ತಾನೆ ಅಂತಾರೆ, ಬನ್ನಿ ಅಂತಾರೆ, ಆಶೀರ್ವಾದ ಹೊಂದ್ಕೊಳ್ಳಿ ಅಂತಾರೆ. ಹುಚ್ಚುಚ್ಚಾಗಿ ತಿರುಗ್ತಾರೆ. ಏನು ಕೆಲಸ ಬೇಡ, ಮಾಡೋ ಕೆಲಸ ಇಲ್ವಾ? ಒಂದು ದಿವಸ ಬೇರೆಯವರು ನಮಗೆ ಹುಚ್ಚುಚ್ಚಿನ ಥರ ಹುಡುಕಿ ಬಂದು ನಮ್ಮನ್ನು ಕಾಪಾಡಿದ್ರು. ನಾವು ಹುಚ್ಚುಚ್ಚಿನ ಥರ ಹೋಗ್ತಾ ಇರೋದು ನಮ್ಮನ್ನು ಕಾಪಾಡೋದಕ್ಕೋಸ್ಕರ. ಹುಚ್ಚು ಪ್ರೀತಿನ ತಿಳಿದವರು ಹುಚ್ಚರೇ ಆಗ್ತಾರೆ ಬೇರೆ. ನಿಜವಾದ ಹುಚ್ಚು ಪ್ರೀತಿ ಆತನದು ಪ್ರಾಣಕ್ಕಿಂತ ಹೆಚ್ಚಾಗಿ ಪ್ರೀತಿಸಿದ್ರೆ ಹುಚ್ಚನಲ್ವಾ? ನಮ್ಗೇನು ಬೇಕು? ಯಾರು ಹೆಂಗೆ ಆಗಿರಲಿ, ಅವ್ನು ಹುಚ್ಚನೂ ಇದ್ದಾರು, ನಮ್ಮನ್ನ ಪ್ರೀತಿಸೋರು ಬೇಕು ಅಷ್ಟೇ. ಪ್ರಾಣಕ್ಕಿಂತ ಹೆಚ್ಚಾಗಿ ಪ್ರೀತಿಸಿದ್ರೆ ಅಂದರೆ ಯೇಸು ಕ್ರಿಸ್ತನು ಎಷ್ಟು ನಮ್ಮ ಮೇಲೆ ಹುಚ್ಚು ಪ್ರೀತಿ ಇಟ್ಕೊಂಡಿದ್ದಾನೆ. ಅದೇ ಪ್ರೀತಿ ಮಾನವರಾದಂಥ ನಮಗೆ ಆ ದೇವರ ಮೇಲೆ ಇಡಬೇಕಾದಂಥ ನಿಜವಾದ ಪ್ರೀತಿಯಾಗಿ. ಮೊದಲು ದೇವರನ್ನು ಪ್ರೀತಿಸು, ನಂತರ ನನ್ನ ಜೊತೆಲಿರುವಂಥ ಅಕ್ಕಪಕ್ಕಲ್ಲಿರುವಂಥ ಜನರನ್ನು ಪ್ರೀತಿಸು. ಜೊತೆಲಿರುವಂಥ ಮನುಷ್ಯರನ್ನೇ ಪ್ರೀತಿಸ್ತಾ ಇಲ್ಲ. ಆ ಮೂರು ಬಣ್ಣದಲ್ಲಿರುವಂಥ ಅರ್ಥವೇ ನಮ್ಗೆ ಗೊತ್ತಾಯ್ತಲ್ಲ. ಮತಕ್ಕೋಸ್ಕರ, ಭಾಷೆಗೋಸ್ಕರ, ಕುಲಕ್ಕೋಸ್ಕರ, ಅಧಿಕಾರಿಗಳ ಮೇಲೆ ದಾಹಕ್ಕೋಸ್ಕರ ಕಿತ್ತಾಡ್ತಾ ಇರ್ತೀವಿ, ಸಮಾಧಾನವಿಲ್ಲದೆ ಸಾಯ್ತಾ ಇದ್ದೀವಿ ಪ್ರೇರೆ. ನೋಡಿದ ನಿಜವಾದ ಸ್ವತಂತ್ರ ಯೇಸು ಕ್ರಿಸ್ತನಲ್ಲಿ ಮಾತ್ರವೇ ನಿಮಗೆ ಸಿಗುವಂಥದ್ದಾಗಿದೆ. ಬೇರೆ ಎಲ್ಲೋದರೂ ನಮಗೆ ಸಿಗೋದಿಲ್ಲ ಪ್ರೇರೆ. ಲೋಕವೆಲ್ಲ ಹುಡುಕಿ ನಾ ಬಂದೆ, ಎಲ್ಲೂ ಸಿಗಲಿಲ್ಲ ನಿನ್ನಂಥ ತಂದೆ. ನಿಜವಾದ ಬಿಡುಗಡೆ ನಾಯಕನು ಆತನು. ನೋಡೋದಕ್ಕೆ ಸಾದಾ ಸಿದನಂತ ಕೇರ್ಲೆಸ್ ಮಾಡಬೇಡಿ. ಯೇಸು ಪ್ರಭು ಒಡವೆ ಧರಿಸ್ಕೊಂಡಿಲ್ಲ, ನನಗೆಲ್ಲ ಆಶೀರ್ವಾದ ಮಾಡ್ತಾನೆ. ಯೇಸು ಕ್ರಿಸ್ತನು ಕಿರೀಟ ಧರಿಸ್ಕೊಂಡಿಲ್ಲ, ನನಗೆಲ್ಲ ಆಶೀರ್ವಾದ ಮಾಡ್ತಾನೆ. ಯೇಸು ಕ್ರಿಸ್ತನು ಕಲ್ವಾರಿ ಶಿಲುಬೆ ಮೇಲೆ ತನ್ನನ್ನು ರಕ್ಷಿಸ್ಕೊಳ್ಳೋಕ್ಕಾಗಲ್ಲ, ನನಗೆ ಯಾಕೆ ರಕ್ಷಿಸ್ತಾನೆ ಅಂತ ಅನ್ಕೋಬೇಡ. ಆತನು ಬರಿದಾಗಿ ಬಂದಿದ್ದು ನಿನಗೋಸ್ಕರ. ತಂದೆ ಒಡವೆ ಹಾಕೊಳ್ಳೋಲ್ಲ ಪ್ರೇರೆ, ಮಕ್ಕಳು ಕೊಡ್ತಾ ಇರ್ತಾರೆ, ನಂದೇನೋ ಬಿಡ ಮುಗಿದೋಯ್ತು ಅಂತ. ತಂದೆಗಳು ಹೊಸ ಬಟ್ಟೆ ಹಾಕೊಳ್ಳೋಲ್ಲ ಪ್ರೇರೆ, ಮಕ್ಕಳು ಕೊಡ್ತಾರೆ, ಹಾಕೊಳ್ಳೋ ಕೋಟೆಲ್ಲ ಹಾಕೊಳ್ಳೋ, ನೀನು ಹಾಕೋ ಅಂತಾರೆ ಅಲ್ವಾ? ಮಕ್ಕಳಿಗೆ ಏಟ್ ಬಿಡುವಂಥ ಚಾನ್ಸಸ್ ಇದ್ದರೆ, ಮಕ್ಕಳುಗಳಿಗೆ ಏಟ್ ಬಿಡುವಂಥ ಚಾನ್ಸಸ್ ಇದ್ದರೆ ನಿನ್ನ ತಾಯಿ ಅಡ್ಡಾಗುತ್ತಾಳೆ, ನಿನ್ನ ತಂದೆ ಅಡ್ಡ ಬರ್ತಾನೆ. ಯಾಕೆ?
ಅದೇ ರೀತಿ ನಿನಗೆ ನನಗೆ ಆಗತಕ್ಕಂಥ ಶಿಕ್ಷೆಯನ್ನು ತಡೆಯಲು ಯೇಸು ಪ್ರಭು ಅಡ್ಡ ಬಂದನು ಪ್ರಿಯರೇ. ನಮ್ಮ ಪಾಪದ ನಿಮಿತ್ತ ನಮಗೆ ಶಿಕ್ಷೆ ಸಿಗಬಾರದೆಂದು ಯೇಸು ಕ್ರಿಸ್ತನು ಬಂದು ಅಡ್ಡ ನಿಂತುಕೊಂಡು ನಮ್ಮ ದೋಷಗಳ ಫಲವನ್ನು ಆತನು ಹೊತ್ತುಕೊಂಡು ಶಿಲುಬೆಯ ಕಂಬವನ್ನು ಏರಿ ಪ್ರಾಣವನ್ನು ಸಮರ್ಪಿಸಿ ಯಜ್ಞವನ್ನು ಈ ಲೋಕಕ್ಕೆ ಬೇಕಾದಂತಹ ಯಜ್ಞದ ಕುರಿಯಾದಾತನು ಈ ಲೋಕದ ಪಾಪ ಪರಿಹಾರಕ್ಕೋಸ್ಕರ ಬಂದನು, ಸತ್ತನು, 3ನೇ ದಿವಸ ಜೀವಂತನಾಗಿ ಎದ್ದು ನಮ್ಮ ಮಧ್ಯದಲ್ಲಿ ವಾಕ್ಯದ ರೂಪದಲ್ಲಿ ವಾಸಿಸ್ತಾ ಇದ್ದಾನೆ ಪ್ರಿಯರೇ. ಆತನನ್ನು ನಂಬುವುದಾದರೆ ನಮ್ಮ ಜೀವನ ಪಾವನ ಆಗುತ್ತದೆ ಪ್ರಿಯರೇ. ನಿಜವಾಗ್ಲೂ ನಾವು ಪಾವನರಾಗ್ತೇವೆ. ಸ್ವರ್ಗದ ಸುಖ ಈ ಭೂಮಿ ಮೇಲೂ ನಾವು ಅನುಭವಿಸ್ಬೋದು. ಸತ್ತ ನಂತರ ನಮಗೆ ಖಂಡಿತವಾದಂತಹ ನೀನು ನಂಬುವಂಥ ಸ್ವರ್ಗ, ವೈಕುಂಠ, ಪರಲೋಕ ನಮಗೆ ಸಿಗುತ್ತದೆ ಎನ್ನುವಂಥ ಮಾತನ್ನು ಹೇಳುತ್ತಾ ಈ 2 ಮಾತುಗಳನ್ನು ಮುಗಿಸ್ತಾ ಇದ್ದೀನಿ ಪ್ರಿಯರೇ. ಪ್ರಾರ್ಥನೆ ಮಾಡಿಕೊಂಡು ಈ ಕೂಟವನ್ನು ಮುಗಿಸಿಕೊಂಡು, ತಂದೆಯಾದ ದೇವರೇ, ನಿಮ್ಮ ಸ್ತೋತ್ರಗಳು ತಂದೆ. ನಿಮ್ಮ ಮಗನಾದ ಯೇಸು ಕ್ರಿಸ್ತನು ಹೇಳಿದ ಹಾಗೆ ಮಗನು ಬಿಡುಗಡೆ ಮಾಡಿದರೆ ನಿಜವಾದ ಬಿಡುಗಡೆ ಅಂತ ಹೇಳಿದ್ದಾರೆ ತಂದೆ. ಅನೇಕರು ಅನೇಕ ಪಾಪದ ಸೆರೆಯಲ್ಲಿ ಸಿಲುಕಿದ್ದಾರೆ ತಂದೆ. ಹೊರಗಡೆ ಬರಬೇಕಂದ್ರೂ ಅವ್ರು ಬರೋಕ್ಕಾಗ್ತಾ ಇಲ್ಲ ತಂದೆ. ಜೇಡರ ಬಲೆಯದೋ ಎಂಬಂತೆ ತಂದೆ ಆ ಬಲೆಯಲ್ಲಿ ಸಿಲುಕಿದ್ದಾರೆಪ್ಪ. ಅವರನ್ನು ಹೊರಗಡೆ ತಂದಿರಿ ತಂದೆ. ಅವರನ್ನು ಬಿಡಿಸಿರಿ ತಂದೆ. ಅವರನ್ನು ಕಾಪಾಡಿರಿ ತಂದೆ. ಅವರ ಮೇಲೆ ನಿಮ್ಮ ಕರುಣೆ ಕಟಾಕ್ಷವನ್ನು ತೋರಿಸಿರಿ ತಂದೆ. ಸಹಾಯ ಮಾಡಿ ತಂದೆ. ಅವರನ್ನು ಕಾಪಾಡಿರಿ ತಂದೆ. ದೇಶವು ಅನುಭವಿಸುತ್ತಿರುವಂಥ ಸ್ವತಂತ್ರ ದಿನದಂದು ತಂದೆ ನಿಮ್ಮ ಬಳಿಯಲ್ಲಿ ಬೀಳ್ತಾ ಇದ್ದೀನಪ್ಪ. ನಿಜವಾದ ಸ್ವತಂತ್ರ ನಿಮ್ಮ ಮಗನಲ್ಲಿ ಇದೆ ಎಂದು ತಿಳಿದುಕೊಳ್ಳೋದೇ ಸಹಾಯ ಮಾಡಿ. ಈ ಬಂಧನದಿಂದ ಅವರನ್ನು ಬಿಡಿಸಿರಿ ತಂದೆ. ಕುಡುಕುತನದ ಬಂಧನದಿಂದ, ವ್ಯಭಿಚಾರದ ಬಂಧನದಿಂದ, ವಿಗ್ರಹಾರಾಧನೆಯ ಬಂಧನದಿಂದ, ಪಾಪ ಮಾಡುವುದಕ್ಕೆ ಆಸೆ ಪಡುವಂಥ ಎಲ್ಲ ಹೃದಯದ ಆಲೋಚನೆಗಳನ್ನು ಅವರನ್ನು ಬಿಡಿಸಿ ಕಾಪಾಡಿರಿ ತಂದೆ. ನಿಮ್ಮ ಸತ್ಯದ ಮಾರ್ಗದಲ್ಲಿ, ನಿಮ್ಮ ಜೀವಗಳ ಮಾರ್ಗದಲ್ಲಿ ಅವರನ್ನು ನಡೆಸಿರಿ ತಂದೆ. ಎಲ್ಲ ದೇವರುಗಳಿಗೆ ಮಹಾದೇವರನಾದ ನಿಮ್ಮನ್ನು ಇವರು ಕಂಡುಕೊಳ್ಳುವಂತೆ ಸಹಾಯ ಮಾಡಿ. ನಿಮ್ಮ ಮಗನ ಮೂಲಕ ಇವರನ್ನು ರಕ್ಷಣೆ ಪ್ರಸಾದಿಸಬೇಕೆಂದು ಪ್ರಾರ್ಥನೆಯು ನನ್ನ ರಕ್ಷಕನು ನಿಮ್ಮ ಪ್ರಿಯಕುಮಾರನಾದ ಜಗದ್ಮೋಕ್ಷ ಪ್ರದಾತನ ಯೇಸು ಕ್ರಿಸ್ತನ ಬೇಡಿ ಹೊಂದಿರುವ ತಂದೆ. ಆಮೇಲೆ ಎಲ್ಲ ದೇವಜನರಿಗೂ ಯೇಸು ಕ್ರಿಸ್ತನ ವಂದನೆಗಳು.